ನಮಸ್ತೆ, ನಾನು ಅಪರ್ಣಾ ಭಟ್. ನನ್ನ ಯೂಟ್ಯೂಬ್ ಚಾನಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಇದರದ್ದು ಏನು ಮೇಜರ್ ಚೇಂಜಸ್ ಆಗಿದೆ ಹೇಳುವಂಥ ಒಂದು ಕೀ ಹೈಲೈಟ್ಸನ್ನು ನಾನು 4 ಭಾಗದಲ್ಲಿ ಮಾಡ್ತೇನೆ ಅಂತ ಆಲ್ರೆಡಿ ಒಂದು ಹೇಳಿದ್ದೆ. ಸೊ ಆ ನಿಟ್ಟಿನಲ್ಲಿ ಪಾರ್ಟ್ 1 ಹೇಳುವಂಥ ಒಂದು ಭಾಗ ಹೈಲೈಟ್ಸನ್ನು ನಾನು ಆಲ್ರೆಡಿ ಮಾಡಿದೆ, ಅಪ್ಲೋಡ್ ಮಾಡಿದ್ದೆ. ಸೊ ಇವತ್ತು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಹೈಲೈಟ್ಸ್ ಪಾರ್ಟ್ 2 ಇಂಪಾರ್ಟೆಂಟ್ ಏನು ಚೇಂಜಸ್ ಆಗಿವೆ ಹೇಳುವಂಥದ್ದನ್ನು ನಾವು ಇದರಲ್ಲಿ ನೋಡ್ತಾ ಹೋಗೋಣ. ಸೊ ಅದಕ್ಕಿಂತ ಮುಂಚೆ ಕರ್ನಾಟಕ ಜುಡಿಷರಿ ಎಕ್ಸಾಮ್ಸ್ಗೆ ಟ್ರಾನ್ಸ್ಲೇಷನ್ ಹೇಳುವಂಥ ಒಂದು ಕ್ಲಾಸನ್ನು ನಾನು ಸ್ಟಾರ್ಟ್ ಮಾಡ್ತಿದ್ದೇನೆ. ಮೇ 27ರಿಂದ ಸೋಮವಾರದಿಂದ ಶುಕ್ರವಾರ ತನಕ ಇರುತ್ತೆ, ಸಂಜೆ 7ರಿಂದ 8 ಗಂಟೆ ತನಕ ಲೈವ್ ಕ್ಲಾಸಸ್ಸು. ಸೊ ಇಫ್ ಯು ಇಂಟ್ರೆಸ್ಟೆಡ್ ಟು ಅಟೆಂಡ್, ಡೆಫಿನೆಟ್ಲಿ ನೀವು ಅಟೆಂಡ್ ಮಾಡ್ಬೋದು. ಅದರದ್ದು ಕೋರ್ಸ್ ಸ್ಟ್ರಕ್ಚರ್, ಫೀಸ್ ಅದೆಲ್ಲವೂ ಕೂಡ ನಾನು ಲಾಸ್ಟಲ್ಲಿ ತಿಳಿಸ್ಕೊಟ್ಟಿದ್ದೇನೆ ಹೇಗೆ ಅಂತ ಹೇಳಿ. ಅದರದ್ದು ಡೀಟೇಲ್ಸ್ ಎಲ್ಲ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿದ್ದೇನೆ. ಓಕೆ, ಹಾಗೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯ ಕೋರ್ಸ್, ಡಿಟೇಲ್ಡ್ ಕೋರ್ಸ್ ಕೂಡ ಆಲ್ರೆಡಿ ಜುಡಿಷರಿ ಎಕ್ಸಾಮ್ಸ್ಗೆ ಹೆಲ್ಪ್ ಆಗೋಕ್ಕೆ ಆ ಕೋರ್ಸಸ್ಗಳು ಅವೈಲೇಬಲ್ ಇವೆ, ಅದನ್ನು ಕೂಡ ನೀವು ಚೆಕ್ ಮಾಡಿ ನೋಡ್ಬೋದು. ಸೊ ಇವತ್ತಿನ ಒಂದು ಕ್ಲಾಸ್ ವಿಷಯಕ್ಕೆ ಬಂದರೆ ನೋಡಿ, ಫಸ್ಟ್ ಒಂದು 20ರಿಂದ 30 ಚೇಂಜಸನ್ನು ನಾನು ಹೇಳ್ತೇನೆ. ಆಲ್ರೆಡಿ ನಾನು ಹೇಳಿದ್ದೆ ಒಂದು 22 ಚೇಂಜಸ್ಗಳು ಯಾವುದು ಅಂತ ಹೇಳಿದ್ದೆ. ಅದ್ರದ್ದು ಕಂಟಿನ್ಯೂಷನ್ ಅಂತ ಹೇಳಿ ನಾವು ನೋಡೋಣ. ಸೊ ನೀವು ಆ ಪಾರ್ಟ್ 1 ವಿಡಿಯೋ ನೋಡಿಲ್ಲ ಅಂತ ಅಂದರೆ ಅದರದ್ದು ಡಿಸ್ಕ್ರಿಪ್ಷನ್ ಕೂಡ ಈ ವಿಡಿಯೋ ಲಿಂಕಲ್ಲಿ ಕೊಟ್ಟಿದ್ದೇನೆ, ಚೆಕ್ ಮಾಡಿ ನೋಡಿ. ಯಾಕೆಂದರೆ 4 ಭಾಗಗಳಲ್ಲಿ ಭಾರತೀಯ ನ್ಯಾಯ ಸಂಹಿತೆ ಮೇಜರ್ ಒಫೆನ್ಸಸ್ಗಳ ಬಗ್ಗೆ ಚೇಂಜಸ್ ಆಗ್ತವೆ. ಆದರೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಏನು ಪ್ರೊಸೀಜರ್ ವೈಸ್ ಇದೆ, ಪ್ರೊಸೀಜರ್ ವೈಸ್ ಬಹಳಷ್ಟು ಚೇಂಜಸ್ಗಳನ್ನು ನಾವು ಕಾಣ್ತೇವೆ. ಸೊ ಸ್ವಲ್ಪ ಡೀಟೇಲ್ ಆಗಿ ನೋಡುವಂಥ ಅವಶ್ಯಕತೆ ಇರುತ್ತೆ. ಸೊ ನೋಡೋಣ. ಸೊ ನೋಡಿ, ಇನ್ ಸೆಕ್ಷನ್ 94 ದ BNSS ಇಂಟ್ರೊಡ್ಯೂಸ್ಡ್ ಪ್ರೊಡಕ್ಷನ್ ಆಫ್ ಎಲೆಕ್ಟ್ರಾನಿಕ್ communication including communication devices which is likely to contain digital evidence. ಸೊ ಸೆಕ್ಷನ್ 94 ಹೇಳುವಂಥದ್ದೆಲ್ಲ ಯಾವುದಕ್ಕೆ ಸಂಬಂಧಪಡುತ್ತೆ ಅಂತಂದರೆ ಪ್ರೊಸೆಸಸ್ ಟು ಕಂಪೆಲ್ ಪ್ರೊಡಕ್ಷನ್ ಆಫ್ ಥಿಂಗ್ಸ್. ಅಂದರೆ ಕೆಲವೊಂದು ವಸ್ತುಗಳನ್ನು ಹಾಜರು ಮಾಡಬೇಕು. ಹಾಜರು ಮಾಡಲಿಕ್ಕೆ ಕೋರ್ಟ್ ಸಮನ್ಸ್ ನೀಡ್ಬೋದು, ವಾರೆಂಟ್ ನೀಡ್ಬೋದು. ಸೊ ಹಾಗೆ ಸಮನ್ಸ್ ನೀಡುವ ಸಂದರ್ಭದಲ್ಲಿ ಡಾಕ್ಯುಮೆಂಟ್ಸ್, ಆರ್ಟಿಕಲ್ಸ್ಗಳನ್ನೆಲ್ಲ ಕೂಡ ಪ್ರೊಡ್ಯೂಸ್ ಮಾಡಿ ಅಂತ ಹೇಳ್ಬೋದು. ಸೊ ಅದೇ ರೀತಿ ಡಿಜಿಟಲ್ ಎವಿಡೆನ್ಸ್ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಮುಖಾಂತರನೂ ಪ್ರೊಡ್ಯೂಸ್ ಮಾಡ್ಬೋದು. ಆ್ಯಂಡ್ ಇಟ್ ಆಲ್ಸೋ ಡಿಜಿಟಲ್ ಎವಿಡೆನ್ಸ್ ಇರುವಂಥದ್ದನ್ನು ಕೂಡ ಇನ್ಕ್ಲೂಡ್ ಮಾಡ್ಬೋದು. ಅದನ್ನು ಕೋರ್ಟ್ ಮೇ ಆಸ್ಕ್ ಫಾರ್ ಇಟ್ ಅಂತ ಹೇಳಿ ಥ್ರೂ ಸಮನ್ಸ್ ಅಂತ ಹೇಳುವಂಥ ಒಂದು ಚೇಂಜ್ ಇಲ್ಲಿ ನಾವು ಕಾಣ್ತೇವೆ. ಓಕೆ, ಸೊ ನೆಕ್ಸ್ಟ್ ಟು ಎನ್ಶೋರ್ ದ ಯೂಸ್ ಆಫ್ ಟೆಕ್ನಾಲಜಿ ಒಂದು ಹೊಸ ಒಂದು ಸೆಕ್ಷನ್ ಆ್ಯಡ್ ಆಗಿದೆ, 105 ಹೇಳುವಂಥ ಸೆಕ್ಷನ್. ಅದರಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ಇಲ್ಲಿ ನೋಡೋಣ, ಕೀ ಹೈಲೈಟ್ ಇಲ್ಲಿ ಇದು ಮಾಡಿರುವಂಥದ್ದು ಸರ್ಚ್ ಮತ್ತು ಸೀಜರ್ ಮಾಡ್ತಾರೆ. ಸೊ ಆ ಎಂಟೈರ್ ಏನು ಸೀಸ್ ಆಗಿರುವ ಥಿಂಗ್ಸನ್ನು ಲಿಸ್ಟ್ ಮಾಡುವಂಥದ್ದು, ಅದರದ್ದೆಲ್ಲವೂ ಕೂಡ ಪ್ರೊಸೆಸ್ ಅದನ್ನು ವಿಡಿಯೋಗ್ರಫಿ ಮಾಡಬೇಕು ಹೇಳುವಂಥದ್ದು ದ್ಯಾಟ್ ಹ್ಯಾಸ್ ಬೀನ್ ಮೇಡ್ ಮ್ಯಾಂಡೇಟರಿ. ಓಕೆ, ಸೊ ಮೊಬೈಲ್ ಫೋನ್ ಮುಖಾಂತರ ಕೂಡ ವಿಡಿಯೋಗ್ರಫಿ ಮಾಡ್ಬೋದು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಒನ್, ಇನ್ ಸೆಕ್ಷನ್ 107 ಅ ನ್ಯೂ ಪ್ರಾವಿಷನ್ ಹ್ಯಾಸ್ ಬಿನ್ ಆ್ಯಡೆಡ್. ಏನು ಹೊಸ ಪ್ರಾವಿಷನ್ ಏನು ಆ್ಯಡ್ ಆಗಿದೆ ಅಂತಂದರೆ, ಈಗ ಕೆಲವೊಂದು ಸಲ ಆರೋಪಿ ತಪ್ಪಿಸ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಸೊ ಅವರ ಪ್ರಾಪರ್ಟಿನ ಅಟ್ಯಾಚ್ ಮಾಡಿ ಫೋರ್ಫಿಟ್ ಮಾಡುವಂಥ ಅಧಿಕಾರ, ಪ್ಲಸ್ ಅದರಿಂದ ಏನು ಪ್ರೊಸೀಡ್ಸ್ ಆಫ್ ದಿ ಕ್ರೈಮ್ ಸಿಗುತ್ತೆ ಅದನ್ನು ಯುಟಿಲೈಸ್ ಮಾಡುವಂಥ ಅಧಿಕಾರ ಒಂದು ಸೆಕ್ಷನ್ 107 ಹೇಳುವಂಥದ್ರಲ್ಲಿ ಇಂಟ್ರೊಡ್ಯೂಸ್ ಮಾಡಿ ಹೊಸ ಒಂದು ಇಟ್ ಈಸ್ ಎನೇಬಲಿಂಗ್ ದ ಪೊಲೀಸ್, ಓಕೆ, ಟು ಅಟ್ಯಾಚ್ ಆ್ಯಂಡ್ ಫೋರ್ಫಿಟ್ ಎನಿ ಪ್ರಾಪರ್ಟಿ. ಕಳ್ಳತನದಿಂದ ಸಿಕ್ಕಿರುವಂತಹ ಪ್ರೊಸೀಡ್ಸನ್ನು ಕೂಡ ಫೋರ್ಫಿಟ್ ಮಾಡ್ಬೋದು, ಅಟ್ಯಾಚ್ ಮಾಡ್ಬೋದು, ಮತ್ತು ಬಂದರೆ ವಾಪಸ್ಸು ಅವ್ರು ಸಿಕ್ಕಿದ್ರೆ ರಿಸ್ಟೋರ್ ಕೂಡ ಮಾಡ್ಬೋದು ಹೇಳುವಂಥದ್ದು. ಇದೆಲ್ಲ ಹೊಸ ಇದು. ಅಂದರೆ ಹೆಚ್ಚಾಗಿ ತಪ್ಪಿಸ್ಕೊಂಡು ಓಡೋಗಿರ್ತಾರೆ ಫ್ಯೂಜಿಟಿವ್ ಕ್ರಿಮಿನಲ್ಸು, ಅವರನ್ನು ಆದಷ್ಟು ಪ್ರೊಸೀಡಿಂಗ್ಸಿಗೆ ಭಾಗಿಯಾಗಲಿಕ್ಕೆ ಮಾಡುವಂಥ ವಿಚಾರಕ್ಕೆ ಈ ಒಂದು ಸೆಕ್ಷನನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನೆಕ್ಸ್ಟ್ ಒನ್, ಇನ್ ದಿ ಚಾಪ್ಟರ್ ಆನ್ ಆರ್ಡರ್ ಫಾರ್ ಮೇಂಟೆನೆನ್ಸ್. ಸೊ ನೋಡಿ, ಮೇಂಟೆನೆನ್ಸ್ ಹೇಳುವಂಥ ಒಂದು ಚಾಪ್ಟರ್ ಸೆಕ್ಷನ್ 125 ಇತ್ತು CRPCಯಲ್ಲಿ. ಈಗಲೂ 145 ಇಂಟ್ರೊಡ್ಯೂಸ್ ಮಾಡಿದ್ದಾರೆ. 144, 145 ಆ ಸೆಕ್ಷನ್ಸ್ಗಳಲ್ಲೆಲ್ಲ ನಾವು ಮೇಂಟೆನೆನ್ಸ್ ಕಾಣ್ಬೋದು. ಮೊದಲು ಏನಿತ್ತಂತಂದರೆ ಟೆರಿಟೋರಿಯಲ್ ಜೂರಿಡಿಕ್ಷನ್, ಒಬ್ಬ ವ್ಯಕ್ತಿ ವಿರುದ್ಧ ಮೇಂಟೆನೆನ್ಸ್ ಬೇಕು ಅಂತ ಹೇಳಿ ಅವನ ಹೆಂಡತಿ, ಮಕ್ಕಳು ಹಾಗೂ ತಂದೆ ತಾಯಿ ಕೇಸ್ ಫೈಲ್ ಮಾಡ್ಬೋದು. ಟೆರಿಟೋರಿಯಲ್ ಜೂರಿಡಿಕ್ಷನ್ ಏನಂತ ಇತ್ತು ಅಂದರೆ, ವೈಫ್ ಎಲ್ಲಿ ವಾಸ ಮಾಡ್ತಾಳೆ ಅಲ್ಲೂ ಕೂಡ ಕೇಸನ್ನು ಫೈಲ್ ಮಾಡ್ಬೋದು ಅಂತ ಹೇಳಿ ಇತ್ತು. ಆದರೆ ತಂದೆ ತಾಯಿ ಎಲ್ಲಿ ವಾಸ ಮಾಡ್ತಾರೆ ಅಲ್ಲಿ ಸ್ಪೆಸಿಫಿಕ್ ಆಗಿ ಕೊಟ್ಟಿರಲಿಲ್ಲ. ತಂದೆ ತಾಯಿ ವಾಸ ಮಾಡುವಂತಹ ಜಾಗದಲ್ಲಿ ಅಲ್ಲಿ ಸೂಟಲ್ಲ ಮೇಂಟೆನೆನ್ಸ್ ಅಪ್ಲಿಕೇಶನ್ನ ಫೈಲ್ ಮಾಡ್ಬೋದು ಅಂತ CRPCಲಿ ಆ ಪ್ರಾವಿಷನ್ ಇರಲಿಲ್ಲ. ಬಟ್ ಈಗಿನ CRPC ಮುಖಾಂತರ BNSS ಮುಖಾಂತರ ಏನು ಮಾಡಿದ್ದಾರೆ ಅಂತಂದರೆ, ಡಿಪೆಂಡೆಂಟ್ ಫಾದರ್ ಅವ್ರ ಮದರ್ ಏನಿರ್ತಾರೆ ಅವರು ಎಲ್ಲಿ ವಾಸ ಮಾಡ್ತಿರ್ತಾರೆ, ದ ರೆಸಿಡೆನ್ಸ್ ವೇರ್ ದ ರಿಸೈಡ್, ಆ ಜಾಗದಲ್ಲೂ ಕೂಡ ಮೇಂಟೆನೆನ್ಸ್ ಅಪ್ಲಿಕೇಶನ್ನ ಫೈಲ್ ಮಾಡ್ಬೋದು ಅಂತ ಹೇಳುವಂಥ ಹೊಸತಾದ ಪ್ರಾವಿಷನ್ನ
ಪ್ರಾವಿಷನ್ ಅಲ್ಲ, ಇದನ್ನು ಒಂದು ಕ್ಲಾಸನ್ನು ಆ್ಯಡ್ ಮಾಡಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಒನ್, ಈ ಒಂದು ಚಾಪ್ಟರ್ ಏನಂತಂದರೆ, ಈಗ ಉದಾಹರಣೆಗೆ ಪಬ್ಲಿಕ್ ನ್ಯೂಸನ್ಗೆ ಸಂಬಂಧಪಟ್ಟ ಒಫೆನ್ಸಸ್ಗಳಾಗಿತ್ತು ಅಥವಾ ಪ್ರಿಕಾಷನರಿ ಮೆಷರ್ಸ್ ಇತ್ತು. ಇಂಥ ಸಂದರ್ಭದಲ್ಲಿ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ಗೆ ಪವರ್ಸ್ ಇತ್ತು. ಆದರೆ ಈಗ ಈ ಪಬ್ಲಿಕ್ ನ್ಯೂಸನ್ಸನ್ನು ತಡೆಗಟ್ಟಲಿಕ್ಕೆ, ಆ ರಿಪಿಟೇಷನನ್ನು ಸ್ಟಾಪ್ ಮಾಡಲಿಕ್ಕೆ, ಅಥವಾ ಏನಾದರೂ ಪಬ್ಲಿಕ್ ನ್ಯೂಸನ್ಸ್ ಕಂಟಿನ್ಯೂ ಆಗ್ತಾ ಇದೆ ಅದನ್ನು ಸ್ಟಾಪ್ ಮಾಡಲಿಕ್ಕೆ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ನ ಹೊರತುಪಡಿಸಿ ಡೆಪ್ಯೂಟಿ ಕಮಿಷನರ್ ಆಫ್ ಪೊಲೀಸ್ ಅವರಿಗೂ ಕೂಡ ಪವರನ್ನು ನೀಡಲಾಗಿದೆ. ಇದು ಇನ್ನೊಂದು ಸೆಕ್ಷನ್ 162 ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯಲ್ಲಿ ನಾವು ಕಾಣ್ಬೋದು. ಹಾಗೆ ಇನ್ನೊಂದು ಮೇಜರ್ ಇದಂತ ನೋಡಿದರೆ ಸೆಕ್ಷನ್ 172, ಇದೊಂದು ಹೊಸ ಪ್ರಾವಿಷನ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಏನು ಹೇಳ್ತಾರೆ ಅಂತ ಅಂದರೆ, ಪೊಲೀಸ್ ಆಫೀಸರ್ಗೆ ಸ್ವಲ್ಪ ಪವರ್ಸ್ಗಳನ್ನು ನೀಡಿದ್ದಾರೆ. ಯಾವ ವ್ಯಕ್ತಿ ಪೊಲೀಸ್ ಆಫೀಸಿನ ನಿರ್ದೇಶನದ ಪ್ರಕಾರ ಕೆಲಸ ಮಾಡ್ತಾ ಇಲ್ಲ ಅಥವಾ ರೆಸಿಸ್ಟ್ ಮಾಡ್ತಿದ್ದಾರೆ, ಸೊ ಅಂಥವರ ಮೇಲೂ ಕ್ರಮ ಕೈಗೊಳ್ಬೋದು ಹೇಳುವಂಥ ಒಂದು ಸೆಕ್ಷನ್. ಸೊ ಪೊಲೀಸ್ ಆಫೀಸರ್ಗೆ ಸ್ವಲ್ಪ ಜಾಸ್ತಿ ಪವರ್ಸ್ ನೀಡಿದ್ದಾರೆ ಸೆಕ್ಷನ್ 172 ಮುಖಾಂತರ. ಹಾಗೆ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರನ್ನ 24 ಗಂಟೆ ಒಳಗೆ ಬೇಕಿದ್ರೆ ರಿಲೀಸ್ ಮಾಡ್ಬೋದು, ಪೆಟ್ಟಿ ಒಫೆನ್ಸ್ ಆಗಿದ್ರೆ ಅಂತ ಹೇಳಿ ಕೂಡ ಅದೊಂದು ಎಕ್ಸ್ಟ್ರಾ ಇದನ್ನು ಆ್ಯಡ್ ಮಾಡಿದ್ದಾರೆ. ಸೊ ಎಂಟೈರ್ ಸೆಕ್ಷನ್ನೇ ಹೊಸದಾಗಿರುವಾಗ ಇದೊಂದು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ ಈ ಸೆಕ್ಷನ್. ನೆಕ್ಸ್ಟ್ ಈಗ 173 ಏನು ಫೇಮಸ್ ನಮ್ಮ FIR ಸೆಕ್ಷನ್ 154 ಏನಿತ್ತು, ಪದೇ ಪದೇ ನೀವು ಎಕ್ಸಾಮಲ್ಲಿ ಓದ್ತಾ ಇರುವಂಥ ಸೆಕ್ಷನ್ ಆಗಿತ್ತು. ಸೊ ಇಲ್ಲಿ ಹಲವಾರು ಚೇಂಜಸ್ಗಳನ್ನು ನೀವು ಕಾಣ್ಬೋದು. ಏನಂತಂದರೆ ಸೆಕ್ಷನ್ 173 ಪ್ರಕಾರ 0 FR ಅಂತ ಹೇಳುವಂಥ ಒಂದು ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅಂದರೆ ಎಲ್ಲಿ ಒಫೆನ್ಸ್ ಆಗಿರುತ್ತೆ ಅಲ್ಲಿ ಮಾತ್ರ ಅಲ್ಲ, ಅದನ್ನು ಹೊರತುಪಡಿಸಿ ಪೊಲೀಸ್ ಸ್ಟೇಷನ್ ಜುರಿಡಿಕ್ಷನ್ ಹೊರತುಪಡಿಸಿಯೂ ಸಹ ಕಂಪ್ಲೇಂಟ್ ಮಾಡ್ಬೋದು. ಕಂಪ್ಲೇಂಟ್ ಅಂದರೆ ಇನ್ಫಾರ್ಮೇಷನ್, ಕಂಪ್ಲೇಂಟ್ ಅಂದರೆ ಪ್ರೈವೇಟ್ ಕಂಪ್ಲೇಂಟ್ ಅಂತ ಆಗುತ್ತೆ BNSS ಅಲ್ಲಿ, ವಿಚ್ ಇಸ್ ಮೇಡ್ ಟು ಮ್ಯಾಜಿಸ್ಟ್ರೇಟ್. ಓಕೆ, ಸೊ ವಾಟ್ ವರ್ಡ್ ಯು ಹ್ಯಾವ್ ಟು ಯೂಸ್ ಇಸ್ ಇನ್ಫಾರ್ಮೇಷನ್. ನೀವು ಇನ್ಫಾರ್ಮೇಷನ್ ಕಾಗ್ನಿಸಬಲ್ ಒಫೆನ್ಸಲ್ಲಿ ನೀಡುವಾಗ ಎಲ್ಲಿ ಒಫೆನ್ಸ್ ಆಗಿದೆ ಅದೇ ಪೊಲೀಸ್ ಸ್ಟೇಷನಲ್ಲಿ ಹೇಗೂ ನೀಡಬಹುದು. ಅದನ್ನು ಹೊರತುಪಡಿಸಿ ಒಫೆನ್ಸ್ ಆದ ಜಾಗವನ್ನು ಹೊರತುಪಡಿಸಿ ಬೇರೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲೂ ಸಹ ನೀವು ಹೋಗಿ ಕಂಪ್ಲೇಂಟನ್ನು ಇನ್ಫಾರ್ಮೇಷನನ್ನು ನೀಡಬಹುದು ಅಂತ ಹೇಳುವಂಥದ್ದು. ಸೊ ಅದಕ್ಕೆ ಆ ಕಾನ್ಸೆಪ್ಟಿಗೆ 0 FR ಅಂತ ಹೇಳ್ತಾರೆ. ಹಾಗೆ ಎಲೆಕ್ಟ್ರಾನಿಕಲಿ ಕೂಡ ನೀವು FIR ಅನ್ನು ನೀಡ್ಬೋದು, ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಮುಖಾಂತರ. ಆದರೆ ವಿದಿನ್ 3 days 3 ದಿನಗಳ ಒಳಗಾಗಿ ಆ ವ್ಯಕ್ತಿ ಯಾರು ಈ FIR ನೀಡಿರ್ತಾನೆ ಅವನು ಅದಕ್ಕೆ ಸಿಗ್ನೇಚರ್ ಮಾಡಬೇಕು ಅಂತ ಇಲ್ಲಿ ಹೇಳುತ್ತೆ. ಹಾಗೆ ಇನ್ನೊಂದು ಏನಂತಂದರೆ, ವಿಕ್ಟಿಮ್ಗೆ ಒಂದು ಹಕ್ಕನ್ನು ನೀಡಿದ್ದಾರೆ. FIRನ ಕಾಪಿಯನ್ನು ಫ್ರೀ ಆಫ್ ಕಾಸ್ಟಲ್ಲಿ ವಿಕ್ಟಿಮ್ಗೆ ನೀಡಬೇಕು ಅಂತ ಹೇಳಿ ಇನ್ನೊಂದು ಚೇಂಜನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಪ್ಲಸ್ FIRಲ್ಲೇ ಅದೇ ಸೆಕ್ಷನಲ್ಲಿ ಇನ್ನೊಂದು ಚೇಂಜ್ ಏನಂತಂದರೆ, ಒಂದು ಪ್ರಿಲಿಮಿನರಿ ಎನ್ಕ್ವೈರಿ ಮಾಡುವಂಥ ಒಂದು ಹೊಸ ಕಾನ್ಸೆಪ್ಟ್. ಅಂದರೆ ಆ್ಯಕ್ಚುಲ್ ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡೋಕ್ಕಿಂತ ಮೊದಲು ಒಂದು ಪ್ರಿಲಿಮಿನರಿ ಎನ್ಕ್ವೈರಿ ಮಾಡ್ಬೋದು ಕೆಲವೊಂದು ನಿರ್ದಿಷ್ಟವಾದ ಕೇಸಸ್ಗಳಲ್ಲಿ. ಆ ನಿರ್ದಿಷ್ಟವಾದ ಕೇಸಸ್ಗಳು ಯಾವುದು? ವಿತ್ 3 years ಆರ್ ಮೋರ್ ಬಟ್ ಲೆಸ್ ದ್ಯಾನ್ 7 years. ಅಂದರೆ 3 ವರ್ಷಕ್ಕಿಂತ ಜಾಸ್ತಿ ಪನಿಷ್ಮೆಂಟು ಬಟ್ 7 ವರ್ಷಕ್ಕಿಂತ ಕಮ್ಮಿ ಪನಿಷ್ಮೆಂಟ್. ಸೊ 3 ರಿಂದ 7 ವರ್ಷ ಪನಿಷ್ಮೆಂಟ್ ಇರುವಂತಹ ಯಾವುದಾದ್ರು ಒಫೆನ್ಸಸ್ಗಳಿದ್ದರೆ, ಅದಕ್ಕೆ ಸಂಬಂಧಪಟ್ಟ ಇನ್ಫಾರ್ಮೇಷನ್ ಬಂದರೆ ಅಂಥ ಸಂದರ್ಭದಲ್ಲಿ ಪ್ರಿಲಿಮಿನರಿ ಎನ್ಕ್ವೈರಿ ಮಾಡ್ಬೋದು. ಆ ಪ್ರಿಲಿಮಿನರಿ ಎನ್ಕ್ವೈರಿ 14 ದಿನಗಳ ಒಳಗೆ ಮುಗಿಸ್ಬೇಕು. ಪ್ಲಸ್ ಆ ಪ್ರಿಲಿಮಿನರಿ ಎನ್ಕ್ವೈರಿ ಮಾಡುವಾಗಲೂ ಪ್ರಯರ್ ಪರ್ಮಿಷನ್ ಬೇಕು. ಕೆಲವೊಂದು ಹೈಯರ್ ಆಫೀಸರ್ಸ್ ಅಂದರೆ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರ ಮಿನಿಮಮ್ ಆ ರ್ಯಾಂಕಿನ ಪೊಲೀಸ್ ಆಫೀಸರ್ಸ್ ಪ್ರಯರ್ ಪರ್ಮಿಷನ್ ಬೇಕಾಗತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಏನು ಹೇಳ್ತಾರೆ ಅಂತಂದರೆ, ನೋಡಿ ಇದೊಂದು ಹೊಸ ಕಾನ್ಸೆಪ್ಟ್ ಅಂತ ಹೇಳ್ಬೋದು. FIR ರಿಜಿಸ್ಟರ್ ಆಗದಿದ್ದರೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ಗೆ ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ಬೋದು ಅಂತ ಮೊದಲಿತ್ತು. ಈಗ ಅದು ಕೂಡ ವರ್ಕ್ ಆಗ್ತಾ ಇಲ್ಲ. SPಗೆ ನೀಡಿರುವಂಥ FIR ಕೂಡ ರಿಜಿಸ್ಟರ್ ಆಗಲ್ಲ, ಅಥವಾ ಫಾರ್ ಡಿಫ್ರೆಂಟ್ ರೀಸನ್ಸ್ ಆ ಒಂದು ಇದು ವರ್ಕ್ ಆಗ್ತಾ ಇಲ್ಲ ಆ ಮೆಕ್ಯಾನಿಸಮ್. ಆವಾಗ ಡೈರೆಕ್ಟಾಗಿ ಮ್ಯಾಜಿಸ್ಟ್ರೇಟ್ಗೆ ಅಪ್ಲಿಕೇಶನ್ ಮಾಡ್ಬೋದು. ಇನ್ಫಾರ್ಮೇಷನ್ ಇನ್ ಕಾಗ್ನಿಸಬಲ್ ಒಫೆನ್ಸ್ ಡೈರೆಕ್ಟ್ ಮ್ಯಾಜಿಸ್ಟ್ರೇಟ್ಗೆ ಅಪ್ಲಿಕೇಶನ್ ನೀಡ್ಬೋದು ಅಂತ ಹೇಳಿ ಇಲ್ಲಿ ಹೊಸದಾಗಿ FIR ಪ್ರಾವಿಷನಲ್ಲಿ ದೇ ಹ್ಯಾವ್ ಇಂಟ್ರೊಡ್ಯೂಸ್ಡ್ ಅ ನ್ಯೂ ಸಬ್ಸೆಕ್ಷನ್, ದಟ್ ಇಸ್ ಸೆಕ್ಷನ್ 173(4) ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಸೆಕ್ಷನ್ 174 ಹೇಳುವಂಥದ್ದು ದ ನಾನ್ ಕಾಗ್ನಿಸಬಲ್ ಒಫೆನ್ಸಸ್. ಸೊ 173 ಕಾಗ್ನಿಸಬಲ್ ಒಫೆನ್ಸ್ ಆದರೆ 174 ನಾನ್ ಕಾಗ್ನಿಸಬಲ್ ಒಫೆನ್ಸಲ್ಲಿ ಹೇಗೆ ಇನ್ಫಾರ್ಮೇಷನನ್ನು ನೀಡ್ತಾರೆ, ಹೇಗೆ ಇನ್ವೆಸ್ಟಿಗೇಷನನ್ನು ಮಾಡ್ತಾರೆ ಅಂತ ಹೇಳುವಂಥ ವಿಚಾರ. ಸೊ ಇಲ್ಲಿ ಏನು ಹೇಳಿದ್ದಾರೆ ಅಂತ ಅಂದರೆ, ಒಂದು ಹೊಸ ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅಂದರೆ ಆದಷ್ಟು ಕ್ರೆಡಿಬಿಲಿಟಿ ಜಾಸ್ತಿ ಆಗಲಿ ಅಂತ ಹೇಳೋಕ್ಕೆ ಫೋರ್ಟ್ನೈಟ್ಲಿ ಅಂದರೆ 15 ದಿನಕ್ಕೊಮ್ಮೆ ಏನು ಮಾಡಬೇಕು, ಡೈರಿ ರಿಪೋರ್ಟನ್ನು ಮ್ಯಾಜಿಸ್ಟ್ರೇಟ್ಗೆ ಫಾರ್ವರ್ಡ್ ಮಾಡಬೇಕು. ಈವನ್ ಕಂಪ್ಲೇಂಟ್ಸ್ ಆರ್ ಇನ್ಫಾರ್ಮೇಷನ್ ರಿಲೇಟಿಂಗ್ ಟು ನಾನ್ ಕಾಗ್ನಿಸಬಲ್ ಒಫೆನ್ಸಸ್. ಸೊ ಮತ್ತೊಮ್ಮೆ ಹೇಳ್ತೇನೆ ನೋಡಿ,
ಪೊಲೀಸ್ ಆಫೀಸರ್ ಏನು ಮಾಡಬೇಕು, ನಾನ್ ಕಾಗ್ನಿಸಬಲ್ ಒಫೆನ್ಸ್ಗೆ ಸಂಬಂಧಪಟ್ಟ ಏನೇನು ಇನ್ಫಾರ್ಮೇಷನ್ ಇರುತ್ತೆ ಅದು ಪ್ರತಿ 15 ದಿನಕ್ಕೊಮ್ಮೆ ಏನು ಡೈಲಿ ಡೈರಿ ರಿಪೋರ್ಟಲ್ಲಿ ಮೆನ್ಷನ್ ಮಾಡಿರ್ತಾರೆ ಅಂಥ ರಿಪೋರ್ಟನ್ನು 15 ದಿನಕ್ಕೊಮ್ಮೆ ಮ್ಯಾಜಿಸ್ಟ್ರೇಟ್ಗೆ ಫಾರ್ವರ್ಡ್ ಮಾಡಬೇಕಂತ ಇಲ್ಲಿ ಹೊಸದಾಗಿ ಇಂಟ್ರಡ್ಯೂಸ್ ಮಾಡಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಇನ್ನು 175 ಅಂದರೆ ಇನ್ವೆಸ್ಟಿಗೇಷನ್ ಇನ್ ಕಾಗ್ನಿಸಬಲ್ ಒಫೆನ್ಸ್ಗೆ ಸಂಬಂಧಪಟ್ಟ ಸೆಕ್ಷನು. ಸೊ ಇಲ್ಲಿ ಏನು ಹೇಳ್ತಾರೆ ಅಂದರೆ SP ಏನಿದ್ದಾರೆ ಅವರು ತಮ್ಮ ಲೋವರ್ ರ್ಯಾಂಕ್ ಅಂದರೆ DSP ರ್ಯಾಂಕ್ನ ಆಫೀಸರ್ಗೂ ಇನ್ವೆಸ್ಟಿಗೇಷನ್ ಕಂಡಕ್ಟ್ ಮಾಡ್ಬೋದು ಅಂತ ಹೇಳುವಂಥ ಅಧಿಕಾರ ನೀಡ್ಬೋದು ಅಂತ ಹೇಳಿದೆ. ಅಂದರೆ ಡೆಪ್ಯುಟೇಷನ್ ಡೆಲಿಗೇಟ್ ಮಾಡ್ಬೋದು ಅವರ ಪವರನ್ನು ತಮ್ಮ ಸಬಾರ್ಡಿನೇಟ್ ಆಫೀಸರ್ಸ್ಗೆ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ನೀಡ್ಬೋದು ಅಂತ ಹೇಳಿ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಇನ್ನು 175(3) ಏನು ಹೇಳ್ತಾರೆ ಅಂತಂದರೆ, ನಾವು ಆವಾಗ 173(4) ನೋಡಿದ್ವಿ, SP ಅಥವಾ ಯಾರು ಪೊಲೀಸ್ ಇದನ್ನು ಇನ್ಫಾರ್ಮೇಷನ್ ರಿಜಿಸ್ಟ್ರೇಷನ್ ಮಾಡಲಿಲ್ಲ ಅಂದರೆ ಮ್ಯಾಜಿಸ್ಟ್ರೇಟ್ಗೆ ಅಪ್ಲಿಕೇಶನ್ ನೀಡ್ಬೋದು ಅಂತ. ಸೊ ಆ ಮ್ಯಾಜಿಸ್ಟ್ರೇಟ್ಗೆ ಅಪ್ಲಿಕೇಶನ್ ನೀಡುವಾಗ ಇಟ್ ಶುಡ್ ಬಿ ಅಕಂಪನಿಡ್ ಅಲಾಂಗ್ ವಿತ್ ದಿ ಅಫಿಡಾವಿಟ್ ಒಟ್ಟಿಗೆ ಅದನ್ನು ಅಕಂಪನಿ ಮಾಡಬೇಕು ಅಂತ ಹೇಳಿ ಹೇಳ್ತಾರೆ. ಸೊ ಅದೊಂದು ಇಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಪ್ರೊಸೀಜರ್ ಇನ್ ಇನ್ವೆಸ್ಟಿಗೇಷನ್ ಹೇಳುವಂಥ ಒಂದು ಸೆಕ್ಷನಲ್ಲಿ ನಾವು ಇದನ್ನು ಕಾಣ್ಬೋದು. ನೆಕ್ಸ್ಟ್ ಸೆಕ್ಷನ್ 175(4) ಇಲ್ಲೂ ಕೂಡ ಇನ್ನೊಂದು ಏನು ಹೇಳ್ತಾರೆ ಅಂತಂದರೆ, ಉದಾಹರಣೆಗೆ ಪಬ್ಲಿಕ್ ಸರ್ವೆಂಟ್ ವಿರುದ್ಧ ಏನಾದರೂ ಕಂಪ್ಲೇಂಟ್ ಆಯಿತು, ಅವರ ಬಗ್ಗೆ ಇನ್ಫಾರ್ಮೇಷನ್ ಆಯಿತು. ಆ ಇನ್ಫಾರ್ಮೇಷನ್ ಇದ್ದಾಗ ಡೈರೆಕ್ಟಾಗಿ ಪೊಲೀಸ್ ಪಬ್ಲಿಕ್ ಸರ್ವೆಂಟ್ ವಿರುದ್ಧ ಇನ್ಫಾರ್ಮೇಷನ್ ರಿಜಿಸ್ಟರ್ ಮಾಡೋ ಮೊದಲು, ಅಂದರೆ ಮ್ಯಾಜಿಸ್ಟ್ರೇಟ್ ಎದುರು ಹೇಳ್ತಾ ಇರುವಂಥದ್ದು, ಪೊಲೀಸ್ ಅಲ್ಲ. ವೆನ್ ಇನ್ಫಾರ್ಮೇಷನ್ಸ್ ಗಿವನ್ ಟು ದ ಮ್ಯಾಜಿಸ್ಟ್ರೇಟ್ಗೆ ಇನ್ಫಾರ್ಮೇಷನ್ ನೀಡಿದ್ದಾರೆ. ಹಾಗೆ ಇನ್ಫಾರ್ಮೇಷನ್ ನೀಡಿದಾಗ ಮ್ಯಾಜಿಸ್ಟ್ರೇಟ್ ಎದುರು ಪಬ್ಲಿಕ್ ಸರ್ವೆಂಟ್ ವಿರುದ್ಧ ಕೇಸ್ ಇದೆ ಅಂತ ಗೊತ್ತಾಯಿತು. ಅಂಥ ಸಂದರ್ಭದಲ್ಲಿ ಪಬ್ಲಿಕ್ ಸರ್ವೆಂಟ್ನ ಒಂದು ಅಸರ್ಷನ್ಸ್ ಅವ್ರು ಏನು ಹೇಳ್ತಾರೆ ಅಂತ ಅದನ್ನು ತಿಳ್ಕೊಂಡು ಆಮೇಲೆ ಅವರ ಹೈಯರ್ ಆಫೀಸರ್ ಸುಪೀರಿಯರ್ ಆಫೀಸರ್ ಇರ್ತಾರಲ್ಲ ಅವರಿಂದ ರಿಪೋರ್ಟನ್ನು ತೊಗೊಂಡು ಆಮೇಲೆ ಹಿ ಹ್ಯಾಸ್ ಟು ಡಿಸೈಡ್ ರಿಗಾರ್ಡಿಂಗ್ ರಿಜಿಸ್ಟರಿಂಗ್ ದ ಕೇಸ್ ಆರ್ ನಾಟ್. ನೆಕ್ಸ್ಟ್ ಇನ್ವೆಸ್ಟಿಗೇಷನ್ಗೆ ಆರ್ಡರ್ ಮಾಡಬೇಕಾ ಬೇಡವಾ ಹೇಳುವಂಥದ್ದು. ಇಷ್ಟು ವಿಚಾರಗಳನ್ನು ತಿಳಿದುಕೊಂಡು ಅದನ್ನು ಅಸರ್ಟೈನ್ ಮಾಡಿಕೊಂಡು ಆಮೇಲೆ ಮ್ಯಾಜಿಸ್ಟ್ರೇಟ್ ಹ್ಯಾಸ್ ಟು ಪ್ರೊಸೀಡ್ ಫರ್ದರ್ ಅಂತ ಈ ಒಂದು ಸೆಕ್ಷನಲ್ಲಿ ಹೇಳ್ತಾರೆ. ಅದೊಂದು ಹೊಸ ಒಂದು ಆಲ್ರೆಡಿ ಸೆಕ್ಷನ್ ಇತ್ತು, ಸಬ್ ಸೆಕ್ಷನ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ನಾವು ಎಂಟೈರ್ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆಯಲ್ಲಿ ಬಹಳಷ್ಟು ಚೇಂಜಸ್ಗಳು ಇಂಟ್ರೊಡ್ಯೂಸ್ ಮಾಡಿರುವಂಥ ಚಾಪ್ಟರ್ ಅಂದರೆ ಇನ್ವೆಸ್ಟಿಗೇಷನ್ ಹೇಳುವಂಥ ಒಂದು ಚಾಪ್ಟರಲ್ಲಿ ನಾವು ಕಾಣ್ಬೋದು. ಬಹಳ ಚೇಂಜಸ್ಗಳು ಮಾಡಿದ್ದಾವೆ. ಅಂದರೆ ಸಬ್ ಸೆಕ್ಷನ್ ವೈಸ್ ಸೆಕ್ಷನ್ಸ್ ನಂಬರ್ ಅಷ್ಟೇ ಇದೆ, ಆದರೆ ಸೆಕ್ಷನ್ ಅಲ್ಲಿ ಬರುವಂಥ ಸಬ್ ಸೆಕ್ಷನ್ ಏನಿದೆ ಅಲ್ಲ, ಆದರೆ ಕ್ಲಾಸಸ್ಗಳಿರ್ಬೋದು ಅಥವಾ ಅಡಿಷ್ನಲ್ ಸಬ್ ಸೆಕ್ಷನ್ಸ್ಗಳು ಇರ್ಬೋದು, ಅದೆಲ್ಲವೂ ಕೂಡ ಆ್ಯಡ್ ಆಗಿದೆ. ಸೊ ಆ ವಿಚಾರದಲ್ಲಿ ವಿ ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್ ವೈಲ್ ಅಂಡರ್ಸ್ಟ್ಯಾಂಡಿಂಗ್ ದೆಮ್. ಇದೊಂದಾಯಿತು. ಹಾಗೆ ಇನ್ನೊಂದು ಸೆಕ್ಷನ್ 176(1) ಏನು ಹೇಳ್ತಾರೆ ಅಂತಂದರೆ, ಒಂದು ವೇಳೆ ರೇಪ್ ಒಫೆನ್ಸ್ಗಳಿದೆ ಅಂಥ ಸಂದರ್ಭದಲ್ಲಿ ವಿಕ್ಟಿಮ್ ಏನು ಸ್ಟೇಟ್ಮೆಂಟ್ ತೊಗೊಳ್ತಿರ್ತಾರೆ ಅದನ್ನು ಆಡಿಯೋ ವಿಡಿಯೋ ಮೀನ್ಸ್ ಮುಖಾಂತರ ರೆಕಾರ್ಡ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಓಕೆ, ಸೊ ಟು ಎನ್ಫೋರ್ಸ್ ಟ್ರಾನ್ಸ್ಪರ್ ಇನ್ವೆಸ್ಟಿಗೇಷನ್ ಆದಷ್ಟು ಅದು ಕ್ಲಿಯರ್ ಇರಬೇಕು, ಟ್ರಾನ್ಸ್ಪರೆಂಟ್ ಇರಬೇಕು ಆ ಪ್ರೊಸೀಜರ್ ಅಂತ ಹೇಳುವಂಥ ಕಾರಣಕ್ಕೆ ಅದು ಎಸ್ಪೆಷಲಿ ಇನ್ ದಿ ಕೇಸಸ್ ಆಫ್ ಒಫೆನ್ಸಸ್ ಆಫ್ ರೇಪ್ ಒಫೆನ್ಸ್ಗೆ ಸಂಬಂಧಪಟ್ಟ ಹಾಗೆ ವಿಕ್ಟಿಮ್ನ ಸ್ಟೇಟ್ಮೆಂಟನ್ನು ತೊಗೊಳ್ಳುವಾಗ ಆ ಸ್ಟೇಟ್ಮೆಂಟ್ ತೊಗೊಳ್ಳುವಂಥ ಪ್ರೊಸೆಸನ್ನು ಇಟ್ ಹ್ಯಾಸ್ ಟು ಬಿ ರೆಕಾರ್ಡೆಡ್ ಥ್ರೂ ಆಡಿಯೋ ವಿಡಿಯೋ ಮೀನ್ಸ್, ಅದ್ರ ಮುಖಾಂತರ ರೆಕಾರ್ಡ್ ಮಾಡ್ಕೊಳ್ಬೋದು. ಹಾಗೆ ನೆಕ್ಸ್ಟ್ ಬಂದಿದ್ದು ಅಂತ ಹೇಳುವಂಥದ್ದಂದರೆ ಫಾರೆನ್ಸಿಕ್ ರಿಪೋರ್ಟ್. ನೋಡಿ, ಫಾರೆನ್ಸಿಕ್ ಎಕ್ಸ್ಪರ್ಟ್ಸ್ ಏನು ಇರ್ತಾರೆ ಕ್ರೈಮ್ ಸೀನನ್ನು ವಿಸಿಟ್ ಮಾಡಬೇಕು ಹೇಳುವಂಥದ್ದು ಹೊಸ ಒಂದು ಕಾನ್ಸೆಪ್ಟ್ ದೇ ಹ್ಯಾವ್ ಇನ್ಕ್ಲೂಡೆಡ್ ಹಿಯರ್. ಓಕೆ, ದೇ ಹ್ಯಾವ್ ಟು ಕಲೆಕ್ಟ್ ಫಾರೆನ್ಸಿಕ್ ಎವಿಡೆನ್ಸ್. ಹಾಗೆ ಫಾರೆನ್ಸಿಕ್ ಎಕ್ಸ್ಪರ್ಟ್ಸ್ ದೇ ಹ್ಯಾವ್ ಬಿನ್ ಮ್ಯಾಂಡೇಟ್ ಟು ವಿಸಿಟ್ ದ ಕ್ರೈಮ್ ಸೀನ್. ಸೊ ಹಾಗೆ ಈ ಒಂದು ಇದನ್ನು ಸ್ಟೇಟ್ ಗೌರ್ಮೆಂಟ್ ಬೇಕಿದ್ರೆ ನೋಟಿಫೈ ಮಾಡ್ಬೋದು ವಿದಿನ್ 5 years ಅದನ್ನು ಮ್ಯಾಂಡೇಟರಿ ಮಾಡಬೇಕು. ಆ ಸ್ಟೇಟಲ್ಲಿ ಇಲ್ಲ ಅಂತ ಆದರೆ, ಒಂದು ವೇಳೆ ಆ ಸ್ಟೇಟಲ್ಲಿ ಆ ಫಾರೆನ್ಸಿಕ್ ಫೆಸಿಲಿಟಿ ಇಲ್ಲ ಅಂತ ಆದರೆ ಬೇರೆ ಸ್ಟೇಟಿಂದ ಕೂಡ ಆ ಫೆಸಿಲಿಟಿನ ತೊಗೊಳ್ಬೋದು ಅಂತ ಹೇಳಿದ್ದಾರೆ. ಓಕೆ, ಸೊ ದಿಸ್ ಪೋರ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಫಾರೆನ್ಸಿಕ್ ಎಕ್ಸ್ಪರ್ಟ್ಸ್ ಹ್ಯಾವ್ ಬಿನ್ ಮ್ಯಾಂಡೇಟೆಡ್ ಟು ವಿಸಿಟ್ ದ ಕ್ರೈಮ್ ಸೀನ್ ಟು ಕಲೆಕ್ಟ್ ದ ಫಾರೆನ್ಸಿಕ್ ಎವಿಡೆನ್ಸ್. ಯಾವ ಥರ ಒಫೆನ್ಸ್ಗಳಿಗೆ? ಫಾರ್ ಒಫೆನ್ಸಸ್ ಪನಿಷಬಲ್ ವಿತ್ 7 years ಆರ್ ಮೋರ್, ಅದೊಂದು ನಾವಿಲ್ಲಿ ಕಾಣ್ಬೋದು. ಹಾಗೆ ಸೆಕ್ಷನ್ 179 ಇದೇನು ಹೇಳುತ್ತೆ ಅಂತಂದರೆ, ಪೊಲೀಸ್ ಏನು ಸ್ಟೇಟ್ಮೆಂಟ್ ತೊಗೊಳ್ತಿರ್ತಾರೆ ಆವಾಗ ವಿಟ್ನೆಸ್ಗಳಿಗೆ ಪೊಲೀಸ್ ಸ್ಟೇಷನ್ಗೆ ಅಟೆಂಡ್ ಆಗಿ ಅಂತ ಹೇಳ್ತಾರೆ. ಸೊ ಕೆಲವೊಂದು ನಿರ್ದಿಷ್ಟವಾದ ವ್ಯಕ್ತಿಗಳಿಗೆ ಪೊಲೀಸ್ ಸ್ಟೇಷನ್ಗೆ ಬರಬೇಕು ಅಂತ ಹೇಳಬಾರ್ದು. ಮೊದಲಾದರೆ ಹೆಂಗಸರು ಅಥವಾ ಪರ್ಸನ್ ವಿತ್ ಮೆಂಟಲ್ ಆರ್ ಫಿಸಿಕಲ್ ಡಿಸೆಬಿಲಿಟಿ ಇರೋರು ಅವರು ಅಟೆಂಡ್ ಮಾಡಬಾರ್ದಿತ್ತು. ಮತ್ತು ಪರ್ಸನ್ಸ್ ಅಬೌವ್ 65 years ಇಫ್ ಈಸ್ ಅ ಮೇಲ್, ಗಂಡಸಾಗಿದ್ದರೆ 65 ವರ್ಷಕ್ಕಿಂತ ಜಾಸ್ತಿ ಅಥವಾ 15 ವರ್ಷಕ್ಕಿಂತ ಕಮ್ಮಿ ಇರುವಂಥ ವ್ಯಕ್ತಿ ಅವರಿಗೆ ಕಂಪಲ್ಷನ್ ಇಲ್ಲ
ಅವರ ರೆಸಿಡೆನ್ಸಲ್ಲೇ ಅವರನ್ನು ವಿಚಾರಣೆ ಮಾಡಬೇಕಿತ್ತು. ಆದರೆ ಈಗ BNSS ಪ್ರಕಾರ ಏನು ಮಾಡಿದ್ದಾರೆ ಅಂತಂದರೆ 60 ವರ್ಷಕ್ಕಿಂತ ಮೇಲ್ಪಟ್ಟವರು ಹಾಗೂ 15 ವರ್ಷಕ್ಕಿಂತ ಕೆಳಗಿನ ಗಂಡಸು ಅಥವಾ ಯಾವುದೇ ಏಜಿನ ಹೆಂಗಸು ಅಥವಾ ಮೆಂಟಲಿ ಅಥವಾ ಫಿಸಿಕಲಿ ಡಿಸೇಬಲ್ ಇರೋರು, ಮತ್ತು ಇನ್ನೊಂದು ಕ್ಯಾಟಗರಿ ಆ್ಯಡ್ ಮಾಡಿದ್ದಾರೆ, ಪರ್ಸನ್ ವಿತ್ ಅಕ್ಯೂಟ್ ಇಲ್ನೆಸ್, ಬಹಳ ತೀವ್ರವಾಗಿ ಅವರಿಗೆ ಆರೋಗ್ಯ ಸಮಸ್ಯೆ ಇರುವಂಥವ್ರು. ಅಂಥವರ ಯಾರನ್ನು ಕೂಡ ವಿಚಾರಣೆಗೋಸ್ಕರ ಪೊಲೀಸ್ ಸ್ಟೇಷನ್ಗೆ ಹಾಜರಾಗಬೇಕು ಅಂತ ಹೇಳಿ ನಾವು ಅವರನ್ನು ಕಂಪಲ್ಸರಿ ಮಾಡಲಿಕ್ಕೆ ಇಲ್ಲ. ಪೊಲೀಸ್ ಸ್ಟೇಷನ್ನೇ ಪೊಲೀಸ್ ಆಫೀಸರ್ಸೇ ಅವರ ರೆಸಿಡೆನ್ಸಿಗೆ ಹೋಗಿ ಅವರನ್ನು ವಿಚಾರಣೆ ಮಾಡಬೇಕು. ಅದ್ರ ಜೊತೆಗೆ ಇನ್ನೊಂದು ಕೂಡ ಆ್ಯಡ್ ಮಾಡಿದ್ದಾರೆ, ಒಂದು ವೇಳೆ ಅವರೇ ಇಫ್ ದೇ ಆರ್ ವಿಲ್ಲಿಂಗ್ ಸೋ ಟು ಡು, ಇಲ್ಲ ನಾವು ಮನೆಗೆ ಬೇಡ ನಾವು ಪೊಲೀಸ್ ಸ್ಟೇಷನ್ಗೆ ಬಂದು ಹೇಳಿಕೆ ನೀಡ್ತೇವೆ ಅಂತ ಆದರೆ ದೆನ್ ದ್ಯಾಟ್ ಈಸ್ ನಾಟ್ ಎನ್ ಇಶ್ಯೂ, ಅವ್ರು ಹಾಗೆ ಮಾಡ್ಬೋದು ಅಂತ ಇಟ್ ಹ್ಯಾಸ್ ಆಲ್ಸೋ ಪರ್ಮಿಟೆಡ್ ದಿಸ್. ಓಕೆ, ಇನ್ನೊಂದು ಸೆಕ್ಷನ್ 183 ಏನು ಹೇಳ್ತಾರೆ ಅಂತಂದರೆ, ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಇನ್ ಹೂಸ್ ಡಿಸ್ಟ್ರಿಕ್ಟ್ ದ ಒಫೆನ್ಸ್ ಹ್ಯಾಸ್ ಬಿನ್ ರಿಜಿಸ್ಟರ್ಡ್ ಹೇಳುವಂಥ ಈ ಒಂದು ಫ್ರೇಸ್ ನೋಡಿ, ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಇನ್ ಹೂಸ್ ಡಿಸ್ಟ್ರಿಕ್ಟ್, ಇದು ಯಾವುದು ರೆಕಾರ್ಡಿಂಗ್ ಆಫ್ ಕನ್ಫೆಷನ್ ಆ್ಯಂಡ್ ಸ್ಟೇಟ್ಮೆಂಟ್ಸ್ಗೆ ಸಂಬಂಧಪಟ್ಟದ್ದು. ಕನ್ಫೆಷನನ್ನು ಯಾರು ರೆಕಾರ್ಡ್ ಮಾಡ್ಬೋದು ಅಂತ ಮೊದಲಿತ್ತಂದರೆ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅಥವಾ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್, JMFC ಅಥವಾ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಅಂತೆಲ್ಲ ಇತ್ತು. ಆದರೆ ಈಗ ಏನು ಮಾಡಿದ್ದಾರೆ ಅಂತಂದರೆ, ಯಾವ ಡಿಸ್ಟ್ರಿಕ್ಟಲ್ಲಿ ಒಫೆನ್ಸ್ ಆಗಿದೆ ಆ ಡಿಸ್ಟ್ರಿಕ್ಟಲ್ಲಿರುವಂಥ ಯಾವುದೇ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್, ಆ್ಯಕ್ಚುಲಿ ಮ್ಯಾಜಿಸ್ಟ್ರೇಟ್ ಅಂತ ಶಬ್ದ ಇದೆ, ಬಟ್ ಅದ್ರದ್ದು ಇಂಟರ್ಪ್ರಿಟೇಷನ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅಂತ ಆಗುತ್ತೆ. ಸೊ ಆ ಡಿಸ್ಟ್ರಿಕ್ಟಲ್ಲಿರುವಂಥ ಯಾವುದೇ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಹಿ ಈಸ್ ಕಾಂಪಿಟೆಂಟ್ ಟು ರೆಕಾರ್ಡ್ ಕನ್ಫೆಷನ್ ಕೂಡ ರೆಕಾರ್ಡ್ ಮಾಡ್ಬೋದು, ಅಥವಾ ಇನ್ವೆಸ್ಟಿಗೇಷನ್ ಮುಖಾಂತರ ನೀಡುವಂಥ ಹೇಳಿಕೆ ಏನಿದೆ ಅದನ್ನು ಮ್ಯಾಜಿಸ್ಟ್ರೇಟ್ ಕೂಡ ಫಾರ್ ಬೆಟರ್ ಕ್ರೆಡಿಬಿಲಿಟಿ ಹಿ ಮೇ ರೆಕಾರ್ಡ್ ಸಚ್ ಸ್ಟೇಟ್ಮೆಂಟ್ಸ್ ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ. ಸೊ ಇಲ್ಲಿ ಚೇಂಜ್ ಆಗಿರುವಂಥದ್ದು ದ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಇನ್ ಹೂಸ್ ಡಿಸ್ಟ್ರಿಕ್ಟ್. ಯಾಕೆಂದರೆ ಮುಂಚೆ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಅಂತ ಇತ್ತು, ಈಗ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಇಲ್ಲ. ಆ ಡೆಸಿಗ್ನೇಷನ್ ಆ ಕೋಡನ್ನು ದ್ಯಾಟ್ ಹ್ಯಾಸ್ ಬೀನ್ ಅಬಾಲಿಷ್ಡ್, ಇದನ್ನು ಬಿಟ್ಬಿಟ್ಟಿದ್ದಾರೆ, ಒಮಿಟೆಡ್. ಸೊ ಇರುವಂಥದ್ದು ಮ್ಯಾಜಿಸ್ಟ್ರೇಟ್. ಆ ಮ್ಯಾಜಿಸ್ಟ್ರೇಟ್ ಯಾರಂದರೆ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಫ್ ದಿ ಡಿಸ್ಟ್ರಿಕ್ಟ್ ಅಥವಾ ಇನ್ ಹೂಸ್ ಡಿಸ್ಟ್ರಿಕ್ಟ್ ಅಂತ ಹೇಳಿ ನಾವು ಕಾಣ್ಬೋದು. ನೆಕ್ಸ್ಟ್ ಒಂದು ಸೆಕ್ಷನ್ ಅಂತ ನೋಡ್ಲಿಕ್ಕೆ ಹೋದರೆ, ಈ ಕನ್ಫೆಷನ್ ಮತ್ತು ಸ್ಟೇಟ್ಮೆಂಟ್ಸ್ಗಳನ್ನು ಮ್ಯಾಜಿಸ್ಟ್ರೇಟ್ ರೆಕಾರ್ಡ್ ಮಾಡ್ಬೋದು. ಸ್ಟೇಟ್ಮೆಂಟ್ಸ್ಗಳಿದೆ, ಯಾರು ಸ್ಟೇಟ್ಮೆಂಟ್ಗಳನ್ನ ರೆಕಾರ್ಡ್ ಮಾಡ್ಬೋದು ಹೇಳೋದಕ್ಕೆ ಒಂದು ಹೊಸ ಇದನ್ನು ಇಲ್ಲಿ ಆ್ಯಡ್ ಮಾಡಿದ್ದಾರೆ. ಅಕ್ಯೂಸ್ನ ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡ್ಬೋದು ಆ್ಯಕ್ಚುಲಿ ಆಗಿತ್ತು, ಬಟ್ ಅದ್ರ ಜೊತೆಗೆ ಇಲ್ಲಿ ವಿಟ್ನೆಸ್ಗಳ ಸ್ಟೇಟ್ಮೆಂಟ್ಸ್ಗಳನ್ನು ಕೆಲವೊಂದು ರೆಕಾರ್ಡ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಮಾಡಬೇಕು ಅಂತ ಆ್ಯಕ್ಚುಲಿ ಈ ಕೇಸಲ್ಲಿ ಶಾಲ್ ಮ್ಯಾಂಡೇಟರಿ ರೆಕಾರ್ಡ್ ಅಂತ. ಅದು ಯಾವುದು ಅಂತಂದರೆ ನೋಡಿ, 10 ವರ್ಷಕ್ಕಿಂತ ಜಾಸ್ತಿ ಇರುವಂಥದ್ದು, ಲೈಫ್ ಇಂಪ್ರಿಸನ್ಮೆಂಟ್ ಅಥವಾ ಡೆತ್, ಅಂದರೆ ಸೀರಿಯಸ್ ಒಫೆನ್ಸ್ಗಳ ವಿಚಾರದಲ್ಲಿ ಸಂಬಂಧಪಟ್ಟ ಹಾಗೆ ವಿಟ್ನೆಸ್ಗಳ ಹೇಳಿಕೆಯನ್ನು, ಇದು ಟ್ರಯಲ್ ಅಲ್ಲ, ಓಕೆ, ದಿಸ್ ಇಸ್ ಡ್ಯೂರಿಂಗ್ ದ ಕೋರ್ಸ್ ಆಫ್ ಇನ್ವೆಸ್ಟಿಗೇಷನ್ ಓನ್ಲಿ. ಇನ್ವೆಸ್ಟಿಗೇಷನಲ್ಲೇ ಆದರೆ ಪೊಲೀಸ್ ಎದುರು ಹೇಳಿಕೆ ನೀಡುವಂಥ ಬದಲು ಮ್ಯಾಜಿಸ್ಟ್ರೇಟ್ನ ಎದುರು ಹೇಳಿಕೆ ನೀಡಿದರೆ ಇಟ್ ಬ್ರಿಂಗ್ಸ್ ಮೋರ್ ಕ್ರೆಡಿಬಿಲಿಟಿ, ಜಾಸ್ತಿ ಕ್ರೆಡಿಬಿಲಿಟಿ ಇರುತ್ತೆ. ಸೊ ಅದಕ್ಕೋಸ್ಕರ ಮ್ಯಾಜಿಸ್ಟ್ರೇಟ್ನ ಎದುರು ಹೇಳಿಕೆ ತೊಗೊಳ್ಬೇಕು ಅಂತ ಹೇಳಿ ಕಂಪಲ್ಷನ್ ಮಾಡಿದ್ದಾರೆ. ಯಾವುದರಲ್ಲಿ? ಇನ್ ಸೀರಿಯಸ್ ಅಫೆನ್ಸ್ ನಾವು ಯಾವುದನ್ನು ತೊಗೊಳ್ಬೋದು? ಯೂಶ್ವಲಿ 10 ವರ್ಷಕ್ಕಿಂತ ಜಾಸ್ತಿ ಪನಿಷ್ಮೆಂಟ್ ಅಥವಾ ಲೈಫ್ ಇಂಪ್ರಿಸನ್ಮೆಂಟ್ ಅಥವಾ ಡೆತ್ ಪನಿಷ್ಮೆಂಟ್, ಇಂಥ ವಿಚಾರಗಳಲ್ಲಿ ದೇ ಕ್ಯಾನ್ ಇದು ಮಾಡ್ಬೋದು ಅಂತ ಹೇಳ್ತಾರೆ. ಮ್ಯಾಜಿಸ್ಟ್ರೇಟ್ ಶೆಲ್ ಮ್ಯಾಂಡೇಟರಿ ರೆಕಾರ್ಡ್ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಹಾಗೆ ವಿಕ್ಟಿಮ್ಸ್ ಆಫ್ ರೇಪ್ಸ್ ಏನಿದೆ ಅದೇ ಸೆಕ್ಷನಲ್ಲಿ 183(6)A ಅಲ್ಲಿ ಏನು ಹೇಳ್ತಾರೆ, ಒಂದು ವೇಳೆ ವಿಕ್ಟಿಮನ್ನು ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡ್ತಿದ್ದಾರೆ, ಅಂಥ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡುವಾಗ ಆದಷ್ಟು ಲೇಡಿ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅದನ್ನು ರೆಕಾರ್ಡ್ ಮಾಡಬೇಕು. ಒಂದು ವೇಳೆ ಲೇಡಿ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಇಲ್ಲ, ಆವಾಗ ಮೇಲ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಕ್ಯಾನ್ ರೆಕಾರ್ಡ್ ಬಟ್ ಇನ್ ದಿ ಪ್ರೆಸೆನ್ಸ್ ಆಫ್ ಅ ವುಮನ್. ಒಂದು ಹೆಂಗಸಿನ ಸಮ್ಮುಖದಲ್ಲಿ ಮೇಲ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ರೆಕಾರ್ಡ್ ಮಾಡ್ಬೋದು, ಆದರೆ ಆದಷ್ಟು ಆಸ್ ಮಚ್ ಆಸ್ ಪಾಸಿಬಲ್ ಇಟ್ ಶುಡ್ ಬಿ ರೆಕಾರ್ಡೆಡ್ ಬೈ ಅ ಲೇಡಿ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್. ಲೇಡಿ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಸಮ್ಮುಖದಲ್ಲೇ ಅವರೇ ಮಾಡಬೇಕು, ಸಮ್ಮುಖ ಅಂತನೂ ಅಲ್ಲ, ದ್ಯಾಟ್ ಲೇಡಿ ಓನ್ಲಿ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಓನ್ಲಿ ಶಿ ಹ್ಯಾಸ್ ಟು ರೆಕಾರ್ಡ್ ದ ಸ್ಟೇಟ್ಮೆಂಟ್ ಆಫ್ ದಿ ವಿಕ್ಟಿಮ್ಸ್ ಆಫ್ ರೇಪ್. ಅಂದರೆ ಆದಷ್ಟು ಅವರಿಗೆ ತುಂಬ ಕಸಿವಿಸಿ ಆಗದೆ ಇರಲಿ, ಅವರಿಗೆ ಅನ್ಕಂಫರ್ಟೇಬಲ್ ಆಗಬಾರ್ದು ಹೇಳುವಂಥ ಕಾರಣಕ್ಕೆ ಈ ಒಂದು ಚೇಂಜನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಹಾಗೆ ಇನ್ನೊಂದು, ಈಗ ಮೆಡಿಕಲ್ ಎಕ್ಸಾಮಿನೇಷನ್ ಆಫ್ ರೇಪ್ ವಿಕ್ಟಿಮ್ ಅಂತ ಹೇಳಿ ನಾವು ನೆಕ್ಸ್ಟ್ ಸೆಕ್ಷನ್ನ ನಾವು ಕಾಣ್ತೇವೆ. ಸೊ ಆ ಇನ್ವೆಸ್ಟಿಗೇಷನ್ ಮಾಡ್ತಾರಲ್ಲ, ಇನ್ವೆಸ್ಟಿಗೇಷನ್ ಮಾಡಿದ ರಿಪೋರ್ಟ್ ಏನಿದೆ, ಇನ್ವೆಸ್ಟಿಗೇಷನ್ ಅಂದರೆ ಮೆಡಿಕಲ್ ಎಕ್ಸಾಮಿನೇಷನ್, ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ರೇಪ್ ವಿಕ್ಟಿಮ್ನ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿದಾಗ ಆ ರಿಪೋರ್ಟನ್ನು ವಿದಿನ್ 7 days, ಸೊ ಟೈಮ್ ಫ್ರೇಮ್ ಕೊಟ್ಟಿದ್ದಾರೆ. 7 daysಲ್ಲಿ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟೀಷನರ್ ಅಥವಾ ಡಾಕ್ಟರ್ ಅಂತ ನಾವು ಲೋಕಲಲ್ಲಿ ಕರಿಬೋದು, ಲೋಕಲ್ ಲ್ಯಾಂಗ್ವೇಜಲ್ಲಿ, ಕೊಲೋಕಿಯಲ್ ಲ್ಯಾಂಗ್ವೇಜಲ್ಲಿ ಹೇಳಿದ್ರೆ ಡಾಕ್ಟರ್ ಏನು ಮಾಡಬೇಕು, ವಿದಿನ್ 7 days ವಾಟ್ ಹಿ ಹ್ಯಾಸ್ ಟು ಡೂ, ಹಿ ಹ್ಯಾಸ್ ಟು ಸೆಂಡ್ ಇಟ್ ಟು ದ ಇನ್ವೆಸ್ಟಿಗೇಟಿಂಗ್ ಆಫೀಸರ್. ಸೊ ಇದೊಂದು ಟೈಮ್ ಲಿಮಿಟನ್ನು ದೇ ಹ್ಯಾವ್ ಇಂಟ್ರೊಡ್ಯೂಸ್ಡ್ ಹಿಯರ್.
ಹಾಗೆ ಇನ್ನೊಂದು ಸೆಕ್ಷನ್ 185 ಏನು ಹೇಳುತ್ತೆ ಅಂತಂದರೆ, ಸೊ ಈ ಸರ್ಚ್ ಏನು, ಈಗ ಆಲ್ರೆಡಿ ನಾವು ಈ 93, 94, 95, 96, 100 ಅದೆಲ್ಲ ಸೆಕ್ಷನ್ಸ್ಗಳೆಲ್ಲ ಸರ್ಚ್ ವಾರೆಂಟ್, ಸಮನ್ಸ್ ಅದೆಲ್ಲವೂ ಕೂಡ ಇದೆ. ಆದರೆ ಇಲ್ಲಿ ಬರುವಂಥ ಸರ್ಚ್ ಸೆಕ್ಷನ್ ಏನಿದೆ, ದಿಸ್ ಇಸ್ ವಿತ್ ರಿಗಾರ್ಡ್ ಟು ದಿ ಸರ್ಚ್ ಡ್ಯೂರಿಂಗ್ ದ ಕೋರ್ಸ್ ಆಫ್ ಇನ್ವೆಸ್ಟಿಗೇಷನ್. ನಾವು ಮುಂಚಿನ ಒಂದು ಸಪ್ರೇಟ್ ಚಾಪ್ಟರ್ಲಿ ನೋಡಿರುವಂಥದ್ದು ಯಾವ ಸರ್ಚ್ ಆಗಿತ್ತು, ಅದು ಫಾರ್ ನಿರ್ದಿಷ್ಟ ಕಾರಣಗಳಿಗೆ, ಅದು ಇನ್ವೆಸ್ಟಿಗೇಷನ್ ಅಂತ ಅಲ್ಲ, ಬೇರೆ ಬೇರೆ ಕಾರಣಗಳಿಗೆ ಸರ್ಚ್ ವಾರೆಂಟನ್ನು ಇಶ್ಯೂ ಮಾಡ್ತಾರೆ, ಅದು ಬೇರೆ ಜನರಲ್ ಸರ್ಚ್ ಕೂಡ ಆಗಿರ್ಬೋದು. ಬಟ್ ದ ಸೆಕ್ಷನ್ ವಿಚ್ ಇಸ್ ವಿ ಆರ್ ರೆಫರಿಂಗ್ ಹಿಯರ್, ದಿಸ್ ಪರ್ಟೇನ್ಸ್ ಟು ಆ ಸರ್ಚ್ ಯಾವುದು ಇನ್ವೆಸ್ಟಿಗೇಷನ್ ಮಾಡುವಾಗ ಪೊಲೀಸರಿಗೆ ಅವಶ್ಯಕವಾಗಿ ಸರ್ಚ್ ಮಾಡಬೇಕಾಗಿರುತ್ತೆ. ಸೊ ಅಂಥ ಸರ್ಚ್ ಮಾಡುವಾಗ ನಾವು ಇನಿಷಿಯಲಿ ಫಸ್ಟ್ ಏನು ಹೇಳಿದ್ವಿ, ಅಲ್ಲೂ ಕೂಡ ರೆಕಾರ್ಡ್ ಮಾಡಬೇಕು. ಸರ್ಚ್ ಲಿಸ್ಟೆಲ್ಲ ಏನಿರತ್ತಲ್ಲ ಅದನ್ನು ಆ ಸರ್ಚ್ ಪ್ರೊಸೆಸ್ ಸೀಸ್ ಮಾಡುವಂಥದ್ದು ಅದೆಲ್ಲ ರೆಕಾರ್ಡ್ ಮಾಡಬೇಕು ಅಂತ ಇತ್ತು. ಸೊ ಹಾಗೆ ಇಲ್ಲೂ ಕೂಡ ಆಡಿಯೋ ವಿಡಿಯೋ ಎಲೆಕ್ಟ್ರಾನಿಕ್ ಮೀನ್ಸ್ ಮುಖಾಂತರ ಅದನ್ನು ರೆಕಾರ್ಡ್ ಮಾಡಬೇಕು. ಹಾಗೆ ಒಂದು ಕೇಸ್ ಡೈರಿ ಅದರಲ್ಲಿ ವಾಟ್ ಎವರ್ ಅದನ್ನು ಮೆನ್ಷನ್ ಮಾಡಬೇಕು. ಪ್ಲಸ್ ಆದಷ್ಟು 48 ಗಂಟೆ ಒಳಗೆ, 48 ಗಂಟೆ ಒಳಗೆ ಆ ರೆಕಾರ್ಡ್ ಏನಿದೆ, ಪೊಲೀಸ್ ಆಫೀಸರ್ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಏನಾದರೂ ಸರ್ಚ್ ಕಂಡಕ್ಟ್ ಮಾಡಿದಿದ್ರೆ ಅದರ ರಿಪೋರ್ಟ್ ಏನಿದೆ, ಅದರದ್ದು ಕಾಪಿ ಅಥವಾ ಏನು ರೆಕಾರ್ಡ್ ಅವರು ತಯಾರಿ ಮಾಡಿರ್ತಾರೆ ಅದನ್ನು 48 ಗಂಟೆ ಒಳಗೆ ಮ್ಯಾಜಿಸ್ಟ್ರೇಟ್ಗೆ ಕಳಿಸ್ಕೊಡ್ಬೇಕು. ಯಾವ ಮ್ಯಾಜಿಸ್ಟ್ರೇಟು? ಮ್ಯಾಜಿಸ್ಟ್ರೇಟ್ ಹೂ ಇಸ್ ಎಂಪವರ್ಡ್ ಟು ಟೇಕ್ ಕಾಗ್ನಿಸೆನ್ಸ್ ಆಫ್ ದಿ ಒಫೆನ್ಸ್. ಸೊ ನಾವು BNSS ಓದುವಾಗ ಅಥವಾ CRPC ಓದುವಾಗ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್, ಯಾವ ರೀತಿಯ ಮ್ಯಾಜಿಸ್ಟ್ರೇಟ್ ಅಂತ ಬೇಕಾಗುತ್ತೆ. ಯಾಕೆಂದರೆ ಕೆಲಸ ನಿಯರೆಸ್ಟ್ ಮ್ಯಾಜಿಸ್ಟ್ರೇಟ್ ಅಂತ ಕಾಣ್ತೇವೆ, ಮ್ಯಾಜಿಸ್ಟ್ರೇಟ್ ಎಂಪವರ್ ಟು ಟೇಕ್ ಕಾಗ್ನಿಸೆನ್ಸ್ ಆಫ್ ದಿ ಒಫೆನ್ಸ್, ಮ್ಯಾಜಿಸ್ಟ್ರೇಟ್ ಎಂಪವರ್ ಟು ಟ್ರೈ ದಿ ಒಫೆನ್ಸ್, ಆರ್ ಹೂ ಈಸ್ ಎಂಪವರ್ ಟು ಕಮಿಟ್ ಹೇಳುವಂಥದ್ದು ಇರುತ್ತೆ. ಅಥವಾ ನಾವು ಇತ್ತೀಚೆಗೆ ಈಗ ನೋಡಿದಾಗೆ ಮ್ಯಾಜಿಸ್ಟ್ರೇಟ್ ಆಫ್ ದಿ ಡಿಸ್ಟ್ರಿಕ್ಟ್ ವೇರ್ ಒಫೆನ್ಸ್ ಇಸ್ ಕಮಿಟೆಡ್, ಇದೊಂದು ಹೊಸ ರೀತಿಯ ಕ್ಲಾಸ್ ಅಂತ ನೋಡ್ಬೋದು. ಸೊ ಮ್ಯಾಜಿಸ್ಟ್ರೇಟ್ ಹೇಳುವಂಥದ್ದು ಬಹಳ ಒಂದು ಇಂಪ್ಲಿಕೇಶನ್ಗೆ ಕಾರಣ ಆಗ್ಬೋದು, ಬೇರೆ ಬೇರೆ ಅರ್ಥ ಇರ್ಬೋದು, ಅಥವಾ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಕೂಡ ಆಗಿರ್ಬೋದು. ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್, ಮ್ಯಾಜಿಸ್ಟ್ರೇಟ್ ಅಂತ ಬಂದರೆ ಯಾವ ಮ್ಯಾಜಿಸ್ಟ್ರೇಟ್ ಅಂತ ಹೇಳಿ. ಸೊ ಇಲ್ಲಿ ಹೇಳ್ತಾರೆ ಮ್ಯಾಜಿಸ್ಟ್ರೇಟ್ ಎಂಪವರ್ ಟು ಟೇಕ್ ಕಾಗ್ನಿಸೆನ್ಸ್ ಆಫ್ ದಿ ಒಫೆನ್ಸ್, ಅದ್ರ ಜೊತೆಗೆ ನಿಯರೆಸ್ಟ್ ಅಂತ ಕೂಡ ಸೇರಿಸಿದ್ದಾರೆ. ಸೊ ಎಲ್ಲದಕ್ಕೂ ಒಂದು ಬೇರೆ ಬೇರೆ ಪರ್ಮಿಟೇಷನ್ ಕಾಂಬಿನೇಷನ್ನೇ ಆಗುತ್ತೆ. ನಾವು ಎಲ್ಲದಕ್ಕೂ ಒಂದೇ ರೀತಿಯ ಮ್ಯಾಜಿಸ್ಟ್ರೇಟ್ ಅಂತ ತಿಳ್ಕೊಳ್ಳೋದು ತಪ್ಪಾಗುತ್ತೆ. ಸೊ ಬಿ ವೆರಿ ಕೇರ್ಫುಲ್ ವೈಲ್ ಅಂಡರ್ಸ್ಟ್ಯಾಂಡಿಂಗ್ ಈ ರೀತಿಯ ಕ್ಲಾಸ್ ಬಂದಾಗ. ಓಕೆ, ಸೊ ಇದು ಒಂದು ಆಡಿಯೋ ವಿಡಿಯೋ ಎಲೆಕ್ಟ್ರಾನಿಕ್ ಮೀನ್ಸ್ ಮುಖಾಂತರ ರೆಕಾರ್ಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಇಷ್ಟು ಒಂದು ಏನು ಈ ವಿಡಿಯೋದಲ್ಲಿ ನಾನು ಒಂದು ಅಬೌಟ್ 20 ಚೇಂಜಸ್ಗಳನ್ನು ನಾನು ತಿಳಿಸ್ಕೊಟ್ಟೆ. ಹಾಗೆ ಇನ್ನೂ 3ನೇ ಭಾಗದಲ್ಲೂ ಕೂಡ ತಿಳಿಸ್ಕೊಡ್ಲಿಕ್ಕಿದ್ದೇನೆ, ಹಾಗೆ 4ನೇ ಭಾಗದಲ್ಲೂ ಕೂಡ ತಿಳಿಸ್ಕೊಡ್ತೇನೆ. ಯಾಕೆಂದರೆ ಒಂದೇ ವಿಡಿಯೋದಲ್ಲಿ ಎಲ್ಲದೂ ಹೇಳಿದ್ರೆ ಇಟ್ ವುಡ್ ಬಿ ಟು ಲೆಂದಿ. ಸೊ ನೀವು ಅಷ್ಟು ಟೈಮನ್ನು ತೊಗೊಂಡು ಯು ಹ್ಯಾವ್ ಟು ಪ್ರೊಸೆಸ್ ದ್ಯಾಟ್ ಆ್ಯಂಡ್ ಯು ಹ್ಯಾವ್ ಟು ಮೇಕ್ ಅ ನೋಟ್ಸ್ ಔಟ್ ಆಫ್ ಇಟ್ ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ ಜುಡಿಷರಿ ಎಕ್ಸಾಮಿನೇಷನ್ ಅಥವಾ ಬೇರೆ ಯಾವುದೇ ರೀತಿಯ ಎಕ್ಸಾಮಿನೇಷನ್ಗೆ BNSS ಇದ್ದರೆ ಆವಾಗ ಈ ಚೇಂಜಸ್ಗಳನ್ನೆಲ್ಲ ಕೂಡ ನೀವು ಇದು ಮಾಡ್ತಾ ಹೋಗಿ. ಇರ್ರೆಸ್ಪೆಕ್ಟಿವ್ ಆಫ್ ನಿಮಗೆ ಕರ್ನಾಟಕ ಜುಡಿಷರಿ ಎಕ್ಸಾಮ್ಸ್ಗೆ ಈ ವರ್ಷ BNS ಇರಲಿ, ಹೊಸ ಕ್ರಿಮಿನಲ್ ಲಾಸ್ ಇರಲಿ, ಇಲ್ಲದೇ ಇರಲಿ, ಆದರೆ ಯಾವುದೇ ಸಮಯದಲ್ಲಿ ಎನಿ ಟೈಮ್ ನೀವು ಯಾವುದೇ ಎಕ್ಸಾಮಿನೇಷನ್ ನೋಡಿ ಆ ಸಮಯದಲ್ಲಿ ಮಾಡಿರುವಂಥ ಅಮೆಂಡ್ಮೆಂಟ್ಸ್ಗಳನ್ನು, ಚೇಂಜಸ್ಗಳ ಬಗ್ಗೆ ಕೇಳ್ತಾರೆ. ಸೊ IPCಗೆ ಮಾಡಿರುವಂಥ ಚೇಂಜಸ್ಗಳು ಕೂಡ ಇದು ಅಮೆಂಡ್ಮೆಂಟ್ ಅಲ್ವಾ, ಸೊ ಕೇಳುವಂಥ ಸಾಧ್ಯತೆ ಬಹಳಷ್ಟು ಇರುತ್ತೆ. ಎನಿ ಅಡಿಷನ್ಸ್ ಅಥವಾ ಡಿಲೀಷನ್ಸ್, ಒಮಿಷನ್ಸ್ ಅಥವಾ ಈ ರೀತಿ ಚೇಂಜಸ್ ವಿಚ್ ಹ್ಯಾವ್ ಬಿನ್ ಮೇಡ್. ಸೊ ನಾವು ಇದು ಯಾವುದು ಅಪ್ಲೈ ಆಗೋದೇ ಇಲ್ಲ ಅಂತ ಹೇಳಿ ತಿಳ್ಕೊಳ್ಳುವಂಥದ್ದು ಹಾಗೆ ಮಾಡಬಾರ್ದು. ಯಾರಾದರೂ ಸ್ಟೂಡೆಂಟ್ಸ್ಗಳು ಹಾಗೆ ತಿಳ್ಕೊಂಡಿದ್ರೆ ಸಮ್ ಚೇಂಜಸ್ ಅಂತೂ ಕೆಲವೊಂದಾದರೂ ಕೇಳುವಂಥ ಸಾಧ್ಯತೆ ಇರುತ್ತೆ. IPC ಅಂದರೆ ಕೇವಲ IPC ಅಂತ ಅಲ್ಲ, IPCಯಲ್ಲಿ ಏನು ಬದಲಾವಣೆ ಆಯಿತು BNS ಮುಖಾಂತರ ಹೇಳುವಂಥ ಕ್ವಶನ್ಸ್ಗಳು ವಿ ಕ್ಯಾನ್ ಎಕ್ಸ್ಪೆಕ್ಟ್. ಅಥವಾ CRPCಯಲ್ಲಿ ಏನು ಬದಲಾವಣೆ ಆಯಿತು, ಭಾರತೀಯ ಸಾಕ್ಷ್ಯ ಅಧಿನಿಯಮದ ಮುಖಾಂತರ ಏನು ಇಂಡಿಯನ್ ಎವಿಡೆನ್ಸ್ಗೆ ಬದಲಾವಣೆ ತಂದರು ಹೇಳುವಂಥದ್ದು ಬಹಳ ಮುಖ್ಯವಾಗಿ ಇರುತ್ತೆ. ಓಕೆ, ಸೊ ನಿಮಗೆ ಡೀಟೇಲ್ಡ್ ಚಾಪ್ಟರ್ ವೈಸ್, ಸೆಕ್ಷನ್ ವೈಸ್ ನಿಮಗೆ ಕ್ಲಾಸಸ್ಗಳು ಬೇಕಿದ್ದರೆ, ಕನ್ನಡದಲ್ಲಿ ಕ್ಲಾಸಸ್ಗಳು ಬೇಕಿದ್ದರೆ ಆಲ್ರೆಡಿ ವಿ ಹ್ಯಾವ್ ಸ್ಟಾರ್ಟೆಡ್ ಅ ಕೋರ್ಸ್, ಲೈವ್ ಕ್ಲಾಸಸ್ಗಳು ಆ್ಯಕ್ಚುಲಿ, ಬಟ್ ಯು ಕ್ಯಾನ್ ಆಲ್ಸೋ ರೆಫರ್ ಫಾರ್ ರೆಕಾರ್ಡೆಡ್ ಲೆಕ್ಚರ್ಸ್ ಕೂಡ ಅದರದ್ದು ಅವೈಲೇಬಲ್ ಇರುತ್ತೆ. ಸೊ ಎಲ್ಲಿ ನೀವು ರೆಫರ್ ಮಾಡಬೇಕಂತಂದರೆ www.abhijnalegal.in ಅಂತ ಹೇಳುವಂಥ ಒಂದು ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು ಸ್ಕ್ರೀನ್ ಮೇಲೆ, ಈ ವೆಬ್ಸೈಟಿಗೆ ಹೋದರೆ, ಅಥವಾ ನೀವು ಅಭಿಜ್ಞಾ ಲಾ ಸಿರೀಸ್ ಅಂತ ಪ್ಲೇಸ್ಟೋರಲ್ಲಿ, ಗೂಗಲ್ ಪ್ಲೇಸ್ಟೋರಲ್ಲೂ ಕೂಡ ಆ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಕೂಡ ನಿಮಗೆ ಅದರಲ್ಲಿ ಸಿಗುತ್ತೆ. ಆಯಿತಾ? ಸೊ ಹೀಗೆ ನೋಡಿದಾಗ ಈ ಕೋರ್ಸಸ್ ಅಂತ ಏನು ಕಾಣ್ತಿರಲ್ಲ, ಈ ಕೋರ್ಸಸಲ್ಲಿ ಬೇರೆ ಬೇರೆ ಕ್ಲಾಸಸ್ಗಳು ಇಲ್ಲಿ ಕ್ಯಾನ್ ಸಿ. ಇದು BNS ಆ್ಯಂಡ್ IPC ನ್ಯೂ ಕ್ರಿಮಿನಲ್ ಲಾ 1 ಬಗ್ಗೆ ಇರುವಂಥದ್ದು, ಅಥವಾ ಹಾಗೆ BNSS ಮತ್ತು CRPC ಬಗ್ಗೆ ಇದೆ. ಹಾಗೆ ಇತ್ತೀಚೆಗೆ ಈಗ ಅಪ್ಕಮಿಂಗ್ ಬ್ಯಾಚ್ ಅಂತ ಅಂದರೆ ನಮ್ಮ ಟ್ರಾನ್ಸ್ಲೇಷನ್ ಬ್ಯಾಚ್ 45 ಡೇಸ್ನ ಬ್ಯಾಚ್ ಇದು. ಸೊ ಇದ್ರ ಬಗ್ಗೆ ನಾನು ಆಲ್ರೆಡಿ ಹೇಳ್ತೇನೆ ಅಂತ ಹೇಳಿದ್ದೆ. 45 ದಿನಗಳ ಬ್ಯಾಚ್ ಇದು. ಈಗ ಒಂದು 4 ದಿನ
ಒಂದು ಕೂಪನ್ ಕೋಡ್ ಡಿಸ್ಕೌಂಟ್ ಕೋಡ್ ಆಫರ್ ಲಭ್ಯ ಇದೆ, ₹1000 ಡಿಸ್ಕೌಂಟ್ ಇದು. ಸೊ ಇಫ್ ಯು ವಾಂಟ್ ಟು ಪರ್ಚೇಸ್ ಯು ಕ್ಯಾನ್ ಡೈರೆಕ್ಟ್ಲಿ ಪರ್ಚೇಸ್ ದಿಸ್. ಇಲ್ಲಿ ಗೆಟ್ ದಿಸ್ ಕೋರ್ಸ್ ಅಂತ ಹೇಳೋಕ್ಕಿಂತ ಮೊದಲು ಕೂಪನ್ಸ್ ಅವೈಲೇಬಲ್ ಅಂತ ಇರುತ್ತೆ. ಸೊ ಅಲ್ಲಿ ಅಪ್ಲೈ ಹಿಯರ್ ಅಂತ ನೀವು ಮಾಡಿದರೆ ಅವಾಗ ಅಪ್ಲೈ ಆಗುತ್ತೆ. ಅಥವಾ ನೀವು ಡೈರೆಕ್ಟ್ ಯಾವುದಾದ್ರೂ ವೆಬ್ಸೈಟ್ ಮುಖಾಂತರ ಪರ್ಚೇಸ್ ಮಾಡ್ತಾಯಿದ್ರೆ ಈ ಅಮೌಂಟ್ ನಿಮಗೆ ಡಿಸ್ಕೌಂಟ್ ಕೂಡ ಅಪ್ಲೈ ಆಗೇ ನಿಮಗೆ ಇರುತ್ತೆ. ಉದಾಹರಣೆಗೆ ಈಗ ನೀವು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕನ್ನು ನೀವು ಕ್ಲಿಕ್ ಮಾಡಿದರೆ ಆವಾಗ ಡೈರೆಕ್ಟಾಗಿ ಡಿಸ್ಕೌಂಟ್ ಕೋಡ್ ಅಪ್ಲೈ ಆಗಿ ನಿಮಗೆ ಆ ಅಮೌಂಟ್ ತೋರಿಸುತ್ತೆ. ಸೊ ಇದನ್ನು ನೀವು ಪರ್ಚೇಸ್ ಮಾಡ್ಬೋದು. ಹಾಗೆ ಕಂಟೆಂಟ್ ಕೂಡ ನೀವು ಟ್ರಾನ್ಸ್ಲೇಷನ್ ನೋಡ್ಬೋದು. ಹಲವಾರು ಫೈಲ್ಸ್ಗಳನ್ನು ಆ್ಯಡ್ ಮಾಡಿದ್ದಾವೆ. ಸುಮಾರು 2000 ವರ್ಡ್ಸ್ಗಳು ಟ್ರಾನ್ಸ್ಲೇಷನ್ದು ನಿಮಗೆ ಲಭ್ಯ ಇದೆ. ಇದು ನಿಮ್ಮ ಈ ಮೊಬೈಲಲ್ಲಿ ಡೌನ್ಲೋಡ್ ಆಗೋದಿಲ್ಲ, ಬಟ್ ಇಟ್ ಕ್ಯಾನ್ ಬಿ ವ್ಯೂಡ್. ನೀವು ಶೇರ್ ಮಾಡುವಷ್ಟು PDF ಆಗಿ ಡೌನ್ಲೋಡ್ ಆಗೋದಿಲ್ಲ, ಆ್ಯಪ್ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಬಟ್ PDF ಅಲ್ಲಿ ನೀವು ಅದನ್ನು ಓದಿ ತಿಳ್ಕೊಳ್ಬೋದು. ಹಾಗೆ ರೆಗ್ಯುಲರ್ ನಾವು ಏನು ಕ್ಲಾಸಸ್ ಮಾಡ್ತೇವೆ 45 ದಿನಗಳ ಕ್ಲಾಸ್ ಇದು. ಅಂದರೆ ಸುಮಾರು 8 ರಿಂದ 10 ವಾರದೊಳಗೆ ಮುಗಿಯುವಂಥದ್ದು. ವಾರಕ್ಕೆ 5 ದಿನ ಆ್ಯಾವ್ರೇಜ್ ಆಗಿ, ಕೆಲಸ 4 ದಿನ 5 ದಿನ ಹಾಗೂ ಇರುತ್ತೆ. ಬಟ್ ಆ್ಯಾವ್ರೇಜ್ ಆಗಿ ಸೋಮವಾರದಿಂದ ಶುಕ್ರವಾರ ಈ ರೀತಿ ನಾವು ಅಂದಾಜು ತೊಗೊಂಡ್ರೆ ಸುಮಾರು 9 ವಾರದಲ್ಲಿ ಮುಗಿಯುವಂಥ ಒಂದು ಬ್ಯಾಚ್ ಇದು. ಲೈವ್ ಕ್ಲಾಸಸ್, ಯಾಕೆಂದರೆ ನೀವು ಕೂಡ ನನ್ನ ಜೊತೆ ಒಟ್ಟೊಟ್ಟಿಗೆ ಟ್ರಾನ್ಸ್ಲೇಷನ್ ಮಾಡ್ತೀರಿ. ಸೊ ನಿಮಗೂ ಸ್ವಲ್ಪ ಅವಾಗ ಟ್ರಾನ್ಸ್ಲೇಷನ್ ಅಭ್ಯಾಸ ಆಗತ್ತೆ ಅಂತ ಹೇಳಿ. ಆದರೆ ಈಗ ಟ್ರಾನ್ಸ್ಲೇಷನ್ ಬೇಕಾ ಅಂತ ಕೇಳುವಂಥ ಯಾರಿಗಾದರೂ ಅನಿಸಿದರೆ, ಯಾಕೆಂದರೆ ಎಕ್ಸಾಮೇ ನೋಟಿಫೈ ಆಗಲಿಲ್ಲ, ಇದನ್ನು ಹೇಗೆ ನಾವು ಜಾಯಿನ್ ಆಗೋದು ಅಂತ ಇದ್ದರೆ ನೋಡಿ, ಎಕ್ಸಾಮ್ ನೋಟಿಫೈ ಆದ ನಂತರ ಪ್ರಿಲಿಮ್ಸ್ ಎಕ್ಸಾಮ್ಸ್ ಇರುತ್ತೆ, ನೀವು ಅದಕ್ಕೆ ಓದಲಿಕ್ಕೆ ಇರುತ್ತೆ. ಆಮೇಲೆ ನೀವು ಪ್ರಿಲಿಮ್ಸನ್ನು ಕ್ಲಿಯರ್ ಮಾಡಿದ್ರಿ ಅಂತ ಆದರೆ ಮೇನ್ಸ್ ಎಕ್ಸಾಮ್ಸ್ಗೆ ಎಲಿಜಿಬಲ್ ಆದರೂ ಸಹ ಟ್ರಾನ್ಸ್ಲೇಷನ್ ರಿಕ್ವೈರ್ಸ್ ಕಂಟಿನ್ಯೂಸ್ ಪ್ರಾಕ್ಟೀಸ್. ಅದು 1 ದಿನ 2 ದಿನ 1 ತಿಂಗಳಲ್ಲಿ ಖಂಡಿತವಾಗಿಯೂ ಬರುವಂಥದ್ದಲ್ಲ. ಸೊ ಈಗಲಿಂದನೇ ನಿರಂತರವಾಗಿ ನಾನು ವಾಟ್ ಐ ಸಜೆಸ್ಟ್ ನಿಮಗೆ ಅಟ್ಲೀಸ್ಟ್ 1 ವರ್ಷದ ಪ್ರಾಕ್ಟೀಸ್ ಇರಬೇಕು ಅಂತಲೇ ನಾನು ಹೇಳುವಂಥದ್ದು. ಓಕೆ, ಉಳಿದದೆಲ್ಲ ನಾವು ಕೂಡಲೇ ಓದಿ ನೋಟ್ಸ್ ಏನಾದರೂ ಮಾಡಿಕೊಂಡು ಕಲ್ತು ಬಿಡ್ಬೋದು. ಆದರೆ ಟ್ರಾನ್ಸ್ಲೇಷನ್ ಒಂದು ಭಾಷೆಗೆ ಸಂಬಂಧಪಟ್ಟದ್ದು, ಅಷ್ಟು ಸುಲಭವಾಗಿ ಬರುವಂಥದ್ದಲ್ಲ. ಸೊ ಇಫ್ ಯು ಆರ್ ಪ್ಲ್ಯಾನಿಂಗ್ ನಿಮಗೆ ಪ್ರಿಲಿಮ್ಸ್ ಪಾಸ್ ಆಗುವಂಥದ್ದಿದ್ರೆ, ಅದು ಮುಂದಿನ ವರ್ಷ ನೀವು ಟ್ರಾನ್ಸ್ಲೇಷನ್ ಬರಿತಾ ಇದ್ದೀರಿ, ಮುಂದಿನ ವರ್ಷ ಎಕ್ಸಾಮ್ ಬರಿತಾ ಇದ್ದೀರಿ ಅಂತ ಆದರೂ ಸಹ ಈಗ ಟ್ರಾನ್ಸ್ಲೇಷನ್ ಈ ಕೋರ್ಸನ್ನು ಖಂಡಿತವಾಗಿಯೂ ಜಾಯಿನ್ ಆಗ್ಬೋದು ಅಂತ ಒಂದು ಕ್ಲಾರಿಫಿಕೇಷನನ್ನು ನೀಡ್ತಾ ಇದ್ದಾನೆ. ಓಕೆ, ಅಂದರೆ ಇದು ಮೇಯ್ನಾಗಿ ಪ್ರಾಕ್ಟೀಸ್. ನೀವು ಕ್ಲಾಸನ್ನು ಜಾಯಿನ್ ಆಗದೆ ಪ್ರಾಕ್ಟೀಸ್ ಮಾಡ್ತೀರಿ ಅಂದರೂ ಕೂಡ ಈವನ್ ದ್ಯಾಟ್ ಇಸ್ ಬೆಟರ್. ಓಕೆ, ಒಟ್ಟು ನೀವು ಪ್ರಾಕ್ಟೀಸ್ ಮಾಡ್ತೀರಾ, ಈಗಲಿಂದನೇ ಸ್ಟಾರ್ಟ್ ಮಾಡ್ತೀರಾ, ಆಮೇಲೆ ನಾನು ಟ್ರಾನ್ಸ್ಲೇಷನ್ ಸ್ಟಾರ್ಟ್ ಮಾಡ್ತೇನೆ ಈಗ ಇಲ್ಲ, ಈಗ ನಾನು ಬೇರೆ ಸಬ್ಜೆಕ್ಟ್ ಓದ್ತೇನೆ ಅಂದರೆ ಅಲ್ಲ. ಎವ್ರಿ ಡೇ ಸ್ವಲ್ಪ ಕಾಂಟ್ರಿಬ್ಯೂಷನ್ ನಮ್ಮ ಎಕ್ಸಾಮ್ ಟುವರ್ಡ್ಸ್ ನಾವು ಹೋಗ್ತಾನೆ ಇರಬೇಕು ಅಂತ ಹೇಳ್ತಾ ಇದು ಈ ಒಂದು ಕ್ಲಾಸಿನ ಒಂದು ಮಾಹಿತಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಹಾಗೆ ನಿಮಗೆ ಬೇರೆ ಕೋರ್ಸಸ್ಗಳ ಬಗ್ಗೆ ಇಂಟ್ರೆಸ್ಟ್ ಇದ್ದರೂ 4 ಬುಕ್ಸ್ಗಳು ಅವೈಲೇಬಲ್ ಇವೆ ನಮ್ಮ ಹತ್ರ. ಇನ್ನೂ ಉಳಿದ ಬುಕ್ಸ್ಗಳು ಕೂಡ ಸದ್ಯದಲ್ಲೇ ರಿಲೀಸ್ ಆಗ್ತವೆ. ಸೊ ಒಂದು ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್, ಇನ್ನೊಂದು ಕಾಂಟ್ರಾಕ್ಟ್ ಆ್ಯಕ್ಟ್, ಇನ್ನೊಂದು ಕಾನ್ಸ್ಟಿಟ್ಯೂಷನ್. ಇದೆಲ್ಲ ನೋಟ್ಸ್ಗಳು, ಕ್ವಿಕ್ ನೋಟ್ಸ್ ನಿಮಗೆ ಬುಲೆಟ್ ಪಾಯಿಂಟ್ಸಲ್ಲಿ ನೀಡಿದ್ದಾವೆ. ಇನ್ನು ಈಗ ನ್ಯೂ ಕ್ರಿಮಿನಲ್ ಲಾಸ್ಗಳು ಹೇಗೆ ಅಂದರೆ ಚಾರ್ಟ್ ವೈಸ್ ಮುಖಾಂತರ ವಿ ಆರ್ ಡೆಲಿವರಿಂಗ್ ದ ನೋಟ್ಸ್. ಚಾರ್ಟ್ಗಳು ಆದಷ್ಟು, ಯಾಕೆಂದರೆ ಹೊಸ ಕಾನೂನು ಹಳೆ ಕಾನೂನು ಅದೆರಡು ಕಂಪ್ಯಾರಿಟಿವ್ ಬೇಕಾಗತ್ತೆ. ಸೊ ಕೆಲವೊಂದು ಚಾರ್ಟ್ಗಳ ಮುಖಾಂತರ ವಿ ಹ್ಯಾವ್ ಕಂಡಕ್ಟೆಡ್ ದ್ಯಾಟ್, ವಿ ಹ್ಯಾವ್ ಆ ಬುಕ್ಕನ್ನು ನಾವು ಪಬ್ಲಿಷ್ ಮಾಡಿದ್ದೇವೆ ಅಂತ ಹೇಳ್ಬೋದು. ಸೊ ಇಂಟ್ರೆಸ್ಟೆಡ್ ಇದ್ದರೆ ಅದು ಕೂಡ ನೀವು ಪರ್ಚೇಸ್ ಮಾಡ್ಬೋದು ಇದರಲ್ಲಿ ಮುಖಾಂತರ, ಅಥವಾ ಅಮೆಝಾನಲ್ಲಿ ಕೂಡ ಲಭ್ಯ ಇದೆ. ಅದೆಲ್ಲ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ನೀಡಿದ್ದೇನೆ. ಸೊ ಯು ಕ್ಯಾನ್ ಚೆಕ್ ಇಟ್ ಔಟ್. ಓಕೆ, ಸೊ ಇಲ್ಲಿ ತನಕ ಈ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಯಾರು ಇಂಟ್ರೆಸ್ಟೆಡ್ ಇದ್ದಾರೆ ಲಾ ಬಗ್ಗೆ ಅಥವಾ ಲಾ ಎಕ್ಸಾಮ್ಸ್ಗಳ ಬಗ್ಗೆ, ಅವರಿಗೆ ಈ ವಿಡಿಯೋ ಲಿಂಕನ್ನು ಅವಶ್ಯವಾಗಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ಸೊ ಕೀಪ್ ವಾಚಿಂಗ್. ಥ್ಯಾಂಕ್ ಯು. ನಮಸ್ತೆ.